ನಮಸ್ಕಾರ. ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸುಸ್ವಾಗತ. ಇವತ್ತು ಮತ್ತೊಮ್ಮೆ ನಾವು ಸೂರ್ಯ ಭರದ್ವಾಜ್ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಕಳೆದ ಒಂದು ಎಪಿಸೋಡ್ ಅಲ್ಲಿ ಸೂರ್ಯ ಅವರು ತಮ್ಮ ಮ್ಯೂಸಿಕ್ ಜರ್ನಿ ಮತ್ತೆ ಅವರು ಸ್ಕೂಲ್ ಶುರು ಮಾಡಿದ್ದು ಮತ್ತೆ ಅವರು ಒಂದು ಮ್ಯೂಸಿಕ್ ಲ್ಯಾಂಗ್ವೇಜ್ ಅನ್ನು ಅಪ್ರೋಚ್ ಅನ್ನು ಯಾವ ತರ ನೋಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಹಂಚ್ಕೊಂಡಿದ್ರು. ಇವತ್ತು ನಾವು ಒಬ್ಬರು ಮ್ಯೂಸಿಕ್ ನ ಕಂಪೋಸ್ ಮಾಡ್ಬೇಕಾದ್ರೆ, ರಚನೆ ಮಾಡ್ಬೇಕಾದ್ರೆ ಯಾವ ತರ ಒಂದು ಏನೇನ್ ಇನ್ವಾಲ್ವ್ ಇರುತ್ತೆ, ಏನೇನ್ ವಿಷಯಗಳ ಬಗ್ಗೆ ನಾವು ಇದ್ ಮಾಡ್ತೀವಿ, ಅದ್ರ ಬಗ್ಗೆ ಮಾತಾಡ್ಕೊಟ್ಟಿದೀವಿ. ಸೂರ್ಯ ಅವರೇ, ನಮ್ಮ ಶೋಗೆ ಮತ್ತೊಮ್ಮೆ ಸುಸ್ವಾಗತ. ಹಲೋ, ನಮಸ್ಕಾರ ಗಣೇಶ್. ನಮಸ್ತೆ ನಮಸ್ತೆ. ಸೊ ಸೂರ್ಯ ಅವರೇ, ನಂಗೆ ಈ ಕಂಪೋಸಿಷನ್ ಅಂದ್ರೆ ಒಂದು ದೊಡ್ಡ ಕ್ಯೂರಿಯಾಸಿಟಿ. ಯಾವಾಗ್ಲೂ ಕಂಪೋಸಿಷನ್ ಅಂದ ತಕ್ಷಣ ನನ್ನ ತಲೆಗೆ ಬರೋದು ಫಸ್ಟ್ ಒಂದು ಪಿಕ್ಚರ್. ಒಬ್ಬ ಫುಲ್ ಸೂಟ್ ಬೂಟ್ ಎಲ್ಲ ಹಾಕೊಂಡು ಒಂದ್ ದೊಡ್ಡ ಕ್ರೌಡ್ ಮುಂದೆ ನಿಂತ್ಕೊಂಡು ಎರಡು ಕಡ್ಡಿ ಇಟ್ಕೊಂಡು ಏನೋ ಇಟ್ಕೊಂಡು ಹಿಂಗ್ ವೇವ್ ಮಾಡ್ತಾ ಇರ್ತಾರೆ. ಯಾಕೆ ಮಾಡ್ತಾ ಇರ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಅದೇ ಕಂಪೋಸಿಷನ್ ಈ ಒಂದು ಕಂಪೋಸಿಷನ್ ಅನ್ನೋದು ಎಕ್ಸಾಕ್ಟ್ಲಿ ಏನು ಅಂದ್ರೆ, ಯಾಕೆ ಅದು ಕಂಪೋಸಿಷನ್ ಅಂತಾರೆ, ಬರೀ ಮ್ಯೂಸಿಕ್ ಅಂತ ಹೇಳೋದಿಲ್ಲ. ಮತ್ತೆ ಅವರು ಕಡ್ಡಿ ಇಟ್ಕೊಂಡು ಹೀಗೆ ವೇವ್ ಮಾಡೋದು ಯಾತಕ್ ವೇವ್ ಮಾಡ್ತಾರೆ, ಎಲ್ಲದ್ರ ಬಗ್ಗೆ ನಂಗೆ ತಿಳ್ಕೊಳಕ್ ಬಹಳ ಕ್ಯೂರಿಯಾಸಿಟಿ ಇದೆ. ಹೇಳಿ ಒಂಚೂರು. ಓಕೆ, ಸೊ ಇದನ್ನ ನಾವ್ 2 ಭಾಗ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಕಂಪೋಸಿಷನ್ ಅಂದ್ರೆ ಏನು ಅದ್ರ ಬಗ್ಗೆ ಮಾತಾಡೋಣ. ಹೇಳಿ. ಆಮೇಲೆ ಅದೇ ನೀವ್ ಸೂಟ್ ಬೂಟ್ ಹಾಕೊಂಡು ಹಿಂಗ್ ಅಂತ ಇರ್ತಾರೆ ಅಂದ್ರಲ್ಲ, ಅವ್ರ ಬಗ್ಗೆ ಮಾತಾಡೋಣ. ಸೊ ಇವಾಗ ಕಂಪೋಸಿಷನ್ ಅನ್ನೋದ್ರಲ್ಲಿ ಸುಮಾರು ಆಸ್ಪೆಕ್ಟ್ಸ್ ಇರುತ್ತೆ. ಸೊ ಯೂಶಲಿ ನನ್ನ ಅಪ್ರೋಚ್ ನಾನು ಹೇಳ್ತೀನಿ, ಅಂಡ್ ನನ್ನ ಸುಮಾರು ಕಲ್ತಿರೋ ಅಪ್ರೋಚಸ್, ಜನರಲಿ ಯೂಸ್ಡ್ ಅಪ್ರೋಚಸ್ ನಾನು ಮಾತಾಡ್ತೀನಿ. ಸೊ ಕಂಪೋಸಿಷನ್ ಅಲ್ಲಿ ಫಸ್ಟ್ ಸ್ಟೇಜ್ ಬಂದು ದ ನೇಚರ್ ಆಫ್ ಕಂಪೋಸಿಷನ್, ಯಾವ ತರ ಕಂಪೋಸಿಷನ್ ಮಾಡ್ಬೇಕು. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ, ಸೊ ಎಷ್ಟೊಂದು ಬೇರೆ ಬೇರೆ ಸ್ಟೈಲ್ಸ್ ಆಫ್ ಮ್ಯೂಸಿಕ್ ಇದೆ. ಸೊ ನಾನ್ ಯಾವ ಸ್ಟೈಲ್ ಆಫ್ ಮ್ಯೂಸಿಕ್ ನ ಕಂಪೋಸ್ ಮಾಡ್ಬೇಕು, ಇನ್ಸ್ಟ್ರೂಮೆಂಟ್ಸ್ ಯಾವ್ದನ್ನ ಸೆಲೆಕ್ಟ್ ಮಾಡ್ಬೇಕು, ವೆದರ್ ಇಟ್ ಈಸ್ ಇನ್ಸ್ಟ್ರೂಮೆಂಟಲ್ ಸಾಂಗ್ ಅಥವಾ ಸಾಹಿತ್ಯ ಇದೆಯಾ ಸಾಂಗ್ ಅಲ್ಲಿ. ಸೊ ಈ ತರ ಹಲವಾರು ವಿಷಯಗಳನ್ನ ನಾವು ಫಸ್ಟ್ ಕಂಪೋಸಿಷನ್ ಮಾಡಕ್ ಮುಂಚೆ ಎನಿ ಕಂಪೋಸರ್ ಇದನ್ನ ದೇ ಹ್ಯಾವ್ ಟು ಡಿಸೈಡ್ ಆನ್ ದಿಸ್. ಸೊ ಫಿಲಮ್ ಸಾಂಗ್ ಕಂಪೋಸಿಷನ್ ಆಗಿರ್ಬೋದು, ಅಥವಾ ಫಿಲಮ್ ಸೌಂಡ್ ಟ್ರ್ಯಾಕ್ ಕಂಪೋಸಿಷನ್ ಆಗಿರ್ಬೋದು, ಅಥವಾ ಇಫ್ ಇಟ್ ಇಸ್ ಕಂಪೋಸಿಷನ್ ಫಾರ್ ಅ ಪರ್ಟಿಕ್ಯುಲರ್ ಥೀಮ್, ಸೊ ಥೀಮ್ ಸಾಂಗ್ ಆಗಿರ್ಬೋದು. ಸೊ ಎನಿ ಕೈಂಡ್ ಆಫ್ ಕಂಪೋಸಿಷನ್ ಫಸ್ಟ್ ಈ ತರ ಎಲಿಮೆಂಟ್ಸ್ ನ ನಾವು ವಿ ಹ್ಯಾವ್ ಟು ಲೇ ದ ಫೌಂಡೇಶನ್. ಸೊ ನಾನ್ ಯೂಶಲಿ ರೀಸೆಂಟ್ಲಿ ಒಂದು 3-4 ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದೆ. ಐ ವರ್ಕ್ಡ್ ಆಸ್ ಅ ಕಂಪೋಸರ್, a producer, and also the instrumentalist, recording engineer, mixing engineer. So everything combined, because right now I'm working as alone. One man army. Something like that, yeah. Heli. So the first thing that comes into a composition is the nature of the composition, as I say. ಆಮೇಲೆ ಅದು once we finalize this ಲಿರಿಕ್ಸ್ ನೋಡ್ಕೊಂಡು the first thing here is ಸಾಂಗ್ ರೈಟಿಂಗ್ ಅಂತ ಕರೀತಾರೆ ಅದನ್ನ. ಸೊ ಸಾಂಗ್ ರೈಟಿಂಗ್ ಅಲ್ಲಿ ಇವಾಗ ನನ್ಗೆ ಒಂದು ಪೀಸ್ ಆಫ್ ಲಿರಿಕ್ಸ್ ಕೊಡ್ತಾರೆ. ಸೊ ಇಫ್ ಇಟ್ ಇಸ್ ಅ ಲಿರಿಕಲ್ ಸಾಂಗ್ ಆರ್ ವೋಕಲ್ ಬೇಸ್ಡ್ ಸಾಂಗ್, ಸಾಹಿತ್ಯ ಇದ್ರೆ ಸಾಂಗ್ ಅಲ್ಲಿ, ಸೊ ಲಿರಿಕ್ಸ್ ಕೊಡ್ತಾರೆ. ಸೊ ಇರೆಸ್ಪೆಕ್ಟಿವ್ ಆಫ್ ಲಿರಿಕ್ಸ್ ಇದೆಯೋ ಇಲ್ವೋ, ಫಸ್ಟ್ ಥಿಂಗ್ ನಾವು ಸಾಂಗ್ ನ ಸ್ಟ್ರಕ್ಚರ್ ಮಾಡ್ತೀವಿ. ಸೊ ನಾನ್ ನಿಮ್ಗೆ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಒಂದು ಕೀಬೋರ್ಡ್ ಅಲ್ಲಿ ಟ್ಯೂನ್ ಪ್ಲೇ ಮಾಡಿ ತೋರಿಸ್ದೆ. ಸೊ ಜಸ್ಟ್ ಅ ಸ್ಮಾಲ್, ಅದನ್ನ ಯೂಶಲಿ ವೆಸ್ಟರ್ನ್ ಮ್ಯೂಸಿಕ್ ಅಲ್ಲಿ ಮೋಟಿಫ್ ಅಂತ ಕರೀತಾರೆ. ಸೊ ಮೋಟಿಫ್ ಇಸ್ ಅ ಸ್ಮಾಲ್ ಐಡಿಯಾ. ಸೊ ನೀವು ಅದೇ ಒಂದು ಸ್ಮಾಲ್ ಐಡಿಯಾನ ಯು ವಿಲ್ ಬಿ ಕ್ಯಾರಿಂಗ್ ದ ಸೇಮ್ ಕೈಂಡ್ ಆಫ್ ಥೀಮ್ throughout the song. So this is one important aspect of songwriting, composition. So ನಮ್ಗೆ ಈ ತರ ಐಡಿಯಾಸ್ ನ ನಾವು ಗ್ಯಾದರ್ ಮಾಡಿ, ಸೊ ಸಾಂಗ್ ಅಲ್ಲಿ ಇವಾಗ ಯೂಶಲಿ ಎಷ್ಟೊಂದ್ ಜನ ಇಂಡಿಯನ್ ಸಾಂಗ್ ಸ್ಟ್ರಕ್ಚರ್ ನ ಫಾಲೋ ಮಾಡ್ತಾರೆ. ಸೊ ಯೂಶಲಿ ಇಂಡಿಯನ್ ಸಾಂಗ್ಸ್ ಅಲ್ಲಿ ಪಲ್ಲವಿ, ಚರಣ,
BGM ಈ ತರ ನಿಮ್ಗೆ ಸ್ಟ್ರಕ್ಚರ್ ಆಗಿರುತ್ತೆ ಸಾಂಗ್. ಹ್ಮ್ ಸೊ ವೆಸ್ಟರ್ನ್ ಸಾಂಗ್ ಸ್ಟ್ರಕ್ಚರ್ ತಗೊಂಡ್ರೆ ಅದರಲ್ಲಿ ದ ಸ್ಟ್ರಕ್ಚರ್ ಇಸ್ ಅ ಲಿಟಲ್ ಡಿಫ್ರೆಂಟ್. ಅದನ್ನ ವರ್ಸ್, ಪ್ರೀ ಕೋರಸ್, ಕೋರಸ್ ಅಂತ ಸ್ಟ್ರಕ್ಚರ್ ಮಾಡ್ತಾರೆ. ಬ್ರಿಡ್ಜ್ Okay. ಈ ತರ ಸ್ಟ್ರಕ್ಚರ್ಸ್ ಇರುತ್ತೆ. ಸೊ ಇದೇನು ಅಂತ ಅಂದ್ರೆ ಬೇಸಿಕಲಿ ದೀಸ್ ಆರ್ ಜಸ್ಟ್ ಡಿಫ್ರೆಂಟ್ ಸೆಕ್ಷನ್ಸ್ ಆರ್ ಪಾರ್ಟ್ಸ್ ಆಫ್ ದ ಸಾಂಗ್. ಓಕೆ. ಸೊ ಯಾಕಂದ್ರೆ ಇವಾಗ ನನ್ಗೆ ಒಂದ್ ಸಾಂಗ್ ಟ್ಯೂನ್ ಐಡಿಯಾ ಇದೆ ಅಂದ್ರೆ ನಾನು ಇಡೀ ಸಾಂಗ್ ಪೂರ್ತಿ ಅದೇ ಟ್ಯೂನ್ ಯೂಸ್ ಮಾಡಕ್ಕಾಗಲ್ಲ. ಆಗಲ್ಲ. ಸಾಂಗ್ ಅಲ್ಲಿ ಚೇಂಜ್ ಇರ್ಬೇಕು. ಸಾಂಗ್ ಇಸ್ ಲೈಕ್ ಅ ಸ್ಟೋರಿ. ಎನಿ ಕಂಪೋಸಿಷನ್ ಇಸ್ ಲೈಕ್ ಅ ಸ್ಟೋರಿ. ಸೊ ನಿಮ್ಗೆ ಆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದ್ರೇನೆ ದ ಸ್ಟೋರಿ ಬಿಕಮ್ಸ್ ಮೋರ್ ಇಂಟ್ರೆಸ್ಟಿಂಗ್ ಟು ಲಿಸನ್. ಸೊ ಈ ಸಾಂಗ್ ರೈಟಿಂಗ್ ಪ್ರೋಸೆಸ್ ಅಲ್ಲಿ ಬೇಸಿಕಲಿ ಇದೆಲ್ಲ ಸ್ಟ್ರಕ್ಚರ್ ಆಗುತ್ತೆ. ಸೊ ಹೌ ಶುಡ್ ದ ಸಾಂಗ್ ಸ್ಟಾರ್ಟ್, ಅದಾದ್ಮೇಲೆ ಸಾಹಿತ್ಯ ಇದ್ರೆ ಆ ಹಾಡ್ ಹೆಂಗೆ, ಆ ಹಾಡ್ ಟ್ಯೂನ್ ಏನ್ ಬರ್ಬೇಕು ಈ ಸೆಕ್ಷನ್ ಆಫ್ ದ ಸಾಂಗ್ ಅಲ್ಲಿ. ಸೊ ನೆಕ್ಸ್ಟ್ ಆ ಟ್ಯೂನ್ ಆ ಸೆಕ್ಷನ್ ಆದ್ಮೇಲೆ ನೆಕ್ಸ್ಟ್ ಸೆಕ್ಷನ್ ಹೆಂಗೆ ಟ್ರಾನ್ಸಿಷನ್ ಆಗ್ಬೇಕು. ಸೊ ಈ ತರ ಒಂದ್ ರಫ್ ಬೇಸಿಕ್ ಸ್ಟ್ರಕ್ಚರ್ ಮಾಡ್ಕೊಳ್ಳೋದನ್ನ ಸಾಂಗ್ ರೈಟಿಂಗ್ ಅಂತ ಕರೀತಾರೆ. ಸೊ ಸಾಂಗ್ ರೈಟಿಂಗ್ ನಂತರ ಇನ್ಸ್ಟ್ರುಮೆಂಟೇಶನ್ ಅಂತ ಹೇಳ್ತೀವಿ. ಇನ್ಸ್ಟ್ರುಮೆಂಟೇಶನ್ ಇಸ್ ನಾನು ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಸೆಲೆಕ್ಟಿಂಗ್ ದ ಇನ್ಸ್ಟ್ರೂಮೆಂಟ್. ಯಾವ ವಾದ್ಯಗಳು ಏನೇನಿದು. ಹೌದು. ಸೊ ರಿದಮಿಕ್, ಮೆಲೋಡಿಕ್, ಪರ್ಕಷನ್ ಏನೇ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ರು ಈ ಸಾಂಗ್ಗೆ ಇವಾಗ ಒಂದು ಫೋಕ್ ಸಾಂಗ್ ಕಂಪೋಸ್ ಮಾಡ್ತಾ ಇದೀನಿ ಅಂತ ಅಂದ್ರೆ ಫೋಕ್ ಇನ್ಸ್ಟ್ರೂಮೆಂಟ್ಸ್ ಏನೇನಿದೆ, ಯಾವ್ದು ಫೋಕ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ಬೋದು. ಸೊ ಅಥವಾ ನಾನು ಇಫ್ ಐ ಆಮ್ ಕಂಪೋಸಿಂಗ್ ಅ ರಾಕ್ ಸಾಂಗ್, ಸೊ ರಾಕ್ ಸಾಂಗ್ ಅಲ್ಲಿ ಯೂಶಲಿ ಏನೇನ್ ಎಲಿಮೆಂಟ್ಸ್ ಇರುತ್ತೆ, ನಾನು ಹೊಸದಾಗಿ ಏನೇನ್ ಆಡ್ ಮಾಡ್ಬೋದು ಅಥವಾ ಫ್ಯೂಷನ್ ಮಾಡ್ಬೋದಾ. ಸೊ ಈ ತರ ಎಲ್ಲ ನನ್ ಐಡಿಯಾಸ್ ನ ಗ್ಯಾದರ್ ಮಾಡಿ ಸೊ ಅದನ್ನ ಇಂಪ್ಲಿಮೆಂಟ್ ಮಾಡೋ ಸ್ಟೇಜ್ ಇಸ್ ಕಾಲ್ಡ್ ರೆಕಾರ್ಡಿಂಗ್ ಅಂಡ್ ಪ್ರೊಡಕ್ಷನ್. So that is where we actually write these parts on a software or with a live instrument, record the instrument. Idadmele there are so many processes involved, editing barate. So I'm not going to talk about technically matadala. But anyway, composition alli idella irutte. ಇಲ್ಲಿ ಒಂದು ಪ್ರಶ್ನೆ ನಂದು, ನೀವು ಮೋಟಿವ್ ಅಂತ ಹೇಳಿದ್ರಿ, ಒಂದು ಐಡಿಯಾ, ಒಂದು ಹಾಡಿನ ಒಂದು ಐಡಿಯಾ, ಆ ಐಡಿಯಾ ಹಾಡಲ್ಲಿ ಸುಮಾರು ಕಡೆ ಇರುತ್ತೆ ಅಥವಾ ಹಾಡು ಇಡೀ ಇರುತ್ತೆ. ಸೊ ಈ ಮೋಟಿವ್ ಅನ್ನೋದಕ್ಕೆ ಸಂಬಂಧಪಟ್ಟಿದ್ದೇ ಬೇರೆ ಬೇರೆ ಕಾಂಪೋನೆಂಟ್ಸು ಇರಬೇಕಾ? ನೀವು ಹೇಳಿದ್ರಿ ಬೇರೆ ಭಾಗಗಳಿರುತ್ತೆ, ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ. ಆ ಮೋಟಿವ್ ಅನ್ನೋದನ್ನ ಯಾವ ತರ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು? ಒಂದು ಆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಯಾವ ತರ ಕೊಡಬಹುದು ಅದೊಂದು. ಸೊ ಇವಾಗ ಈ ಮೋಟಿವ್ ಅನ್ನೋದು ದಿಸ್ ಇಸ್ ಲೈಕ್ ದಿಸ್ ಇಸ್ ಲೈಕ್ ದ ಸೆಂಟರ್ ಥೀಮ್ ಆಫ್ ದ ಸಾಂಗ್, ಸೊ ಆರ್ ಅ ಕಂಪೋಸಿಷನ್. ಸೊ ಯೂಶಲಿ ದಿಸ್ ಇಸ್ ಕನ್ಸಿಡರ್ಡ್ ಟು ಬಿ ದ ಫಸ್ಟ್ ಐಡಿಯಾ ದಟ್ ಯು ಕಮ್ ಟು ವೆನ್ ಯು ಆರ್ ಕಂಪೋಸಿಂಗ್. ಏನೇ ಮಾಡಕ್ ಮುಂಚೆ ಫಸ್ಟ್ ಮೋಟಿವ್ ಅನ್ನೋದನ್ನ ಮಾಡ್ಕೋಬೇಕು. ಹಾಗೆ ಸೊ ಯೂಶಲಿ ವೆಸ್ಟರ್ನ್ ಕಂಪೋಸರ್ಸ್ ಎಲ್ಲ ಅದೇ ತರ ಮಾಡ್ತಾರೆ. Different composers have different techniques of composition. Okay. So yeah, I mean ಈ ಮೋಟಿವ್ ಅನ್ನೋದು ಹಿಂಗೆ ಮಾಡ್ಬೇಕು ಅಥವಾ ನೀವು ಫಸ್ಟ್ ಐಡಿಯಾ ಬೇಸಿಕಲಿ ಇಟ್ಸ್ ಜಸ್ಟ್ ದ ಐಡಿಯಾ. ಸೊ ಮೆಲೋಡಿಕಲಿ ನಿಮ್ಗೆ ವಾಟ್ ಇಸ್ ದ ಮೆಲೋಡಿ ಆಫ್ ದಟ್ ಮೋಟಿವ್ ಅನ್ನೋದು ದಟ್ ಇಸ್ ದಟ್ ಆಕ್ಚುಲಿ ಡಿಟರ್ಮೈನ್ಸ್ ನಿಮ್ ಸಾಂಗ್ ದ ಥೀಮ್ ಏನು ಅಂತ. ಸೊ ಅಲ್ಲಿಂದ ನಿಮ್ಗೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗೆ, ನೀವು ಟ್ರಾನ್ಸಿಷನ್ಸ್ ಗೆ ಎಷ್ಟೊಂದ್ ಜನ ರಾಗನ ಚೇಂಜ್ ಮಾಡ್ತಾರೆ, ರಿದಮಿಕ್ ಚೇಂಜಸ್ ಮಾಡ್ತಾರೆ. ಸೊ ದೇರ್ ಆರ್ ಅ ಲಾಟ್ ಆಫ್ ಅದರ್ ಟೆಕ್ನಿಕ್ಸ್ ಇನ್ವಾಲ್ವ್ಡ್ ವೆನ್ ಇಟ್ ಕಮ್ಸ್ ಟು ರಿವಾಲ್ವಿಂಗ್ ಅರೌಂಡ್ ದಟ್ ಮೋಟಿವ್. ನಿಮ್ಮ ಫೇವರೆಟ್ ಕಂಪೋಸರ್ಸ್ ಅಂತ ಯಾರು ಅಂತ ನೀವು ಕನ್ಸಿಡರ್ ಮಾಡ್ತೀರಾ? ನೀವು ಇನ್ಸ್ಪೈರ್ ಆಗುವಂತ ಕಂಪೋಸರ್ಸ್ ಅಥವಾ ನೀವು ಕೂತ್ಕೊಂಡು ಇಷ್ಟಪಟ್ಟು ಕೇಳುವಂತ ಕಂಪೋಸರ್ಸ್ ಯಾರು? ಸೊ ಇವಾಗ ಮ್ಯೂಸಿಕ್ ನಿಮ್ಗೆ ದೇರ್ ಆರ್ ಟೂ ಥಿಂಗ್ಸ್ ವೆನ್ ಯು ಲಿಸನ್ ಟು ಮ್ಯೂಸಿಕ್. ನಾನ್ ಮುಂಚೆ ಮ್ಯೂಸಿಕ್ ಕೇಳ್ತಾ ಇರ್ಬೇಕಾದ್ರೆ ನಾನ್ ಮುಂಚೆ ಕೇಳ್ತಾ ಇದ್ದೆ ಅಷ್ಟೇ. ಇನ್ಸ್ಟಿಂಕ್ಟಿವ್ಲಿ ಐ ಯೂಸ್ ಟು ಲಿಸನ್ ಟು ಮ್ಯೂಸಿಕ್. ಸೊ ನನಗೆ at that point of time I was not in the observation stage. Right. So I used to not observe music. I used to listen to music. But ivaga nanu any form of music I listen to, any composer, any artist I listen to. Nange music I also listen to music at times without observing or without going to the technical part of music. But mostly ನಾನು ಮ್ಯೂಸಿಕ್ ಕೇಳ್ಬೇಕಾದ್ರೆ ನನಗೆ ವಿತೌಟ್ ಮೀ ನೋಯಿಂಗ್ ಐ ಸ್ಟಾರ್ಟ್ ಅನಲೈಸಿಂಗ್ ದ ಸ್ಟ್ರಕ್ಚರ್
analyzing the instrumentation. I also analyze the kind of techniques used there. So ಈ ಅನಾಲಿಸಿಸ್ ಮಾಡೋಕ್ ಹೊರಟೋಗ್ತೀನಿ ನಾನು. ಸೊ ಬಿಕಾಸ್ that's been my that's what I've been doing. So and yeah, I mean this probably happens with every musician, because that is how you can actually determine what others are doing and what you have to take from them. Right. So yeah, your inspirational artists, who are your sort of so ನಿಮಗೆ ಇಷ್ಟವಾದಂತಹ ಮ್ಯೂಸಿಷಿಯನ್ಸ್ ಯಾರು, ಕಂಪೋಸರ್ಸ್ ಯಾರು, ಇಂಡಿಯನ್ ಅಲ್ಲಿ ಯಾರು, ವೆಸ್ಟರ್ನ್ ಅಲ್ಲಿ ಯಾರು, ಅದ್ರ ಬಗ್ಗೆ ಹೇಳಿ. So I mean the list, this will be an endless list because I follow thousands and thousands of musicians actually. Because nange rather than nange for me to say nange music ishta illa, ee artist ishta illa, because right now I'm teaching, I'm a tutor, as well as I have a music academy. ನನ್ನ ಪರ್ಸ್ಪೆಕ್ಟಿವ್, ನಾನು ನನ್ಗಿದ್ ಇಷ್ಟ ಇಲ್ಲ ಅಂತ ಇದ್ರೆ I will not be able to dive and see what is actually there, what is good in any form of music. Because you might like heavy metal because you found some elements, nimge there are certain characters of that form of music ನಿಮ್ಗೆ ತುಂಬಾ ಇಷ್ಟ ಆಗಿರೋ ತರ. ಸೊ ನಾನು ಅದನ್ನ ನಿಮ್ ಪರ್ಸ್ಪೆಕ್ಟಿವ್ ನೋಡ್ದೇನೆ ನಾನು ಜಡ್ಜ್ ಮಾಡಿದ್ರೆ I am probably a listener who has choices. Wow, okay, that's great. As a tutor ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಏನಂದ್ರೆ, ಬಿಕಾಸ್ ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಪಾಪ್ ಸಾಂಗ್ಸ್ ಕೇಳ್ತಾರೆ, ಒಂದ್ ಸ್ವಲ್ಪ ಜನ ಸ್ಟೂಡೆಂಟ್ಸ್ ರಾಕ್ ಸಾಂಗ್ಸ್ ಕಲಿಯಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಒಬ್ರಿಗೆ ಕಂಪೋಸಿಷನ್ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಇಷ್ಟ ಇರುತ್ತೆ, ಒಬ್ಬರಿಗೆ ಇಂಡಿಯನ್ ಕ್ಲಾಸಿಕಲ್ ಇಷ್ಟ ಇರುತ್ತೆ. So as a tutor nange I can increase my capability and skill by understanding what the students want. And nange I get to learn a lot from students. ಈ ತರ ನನ್ನ ಕೇಳಿದಾಗ ನಾನು ಅದ್ರ ಬಗ್ಗೆ ಹೋಗಿ ರಿಸರ್ಚ್ ಮಾಡಿ ಆ ಪರ್ಟಿಕ್ಯುಲರ್ ಫಾರ್ಮ್ ಆಫ್ ಮ್ಯೂಸಿಕ್ ಅಲ್ಲಿ ಏನೇನಿದೆ ನಾನು ಅದನ್ನ ಕಲ್ತ್ಕೊಂಡು, ಸೊ ದಟ್ ಮೇಕ್ಸ್ ಮೀ ಬೆಟರ್ ಮ್ಯೂಸಿಷಿಯನ್ per se. So ನನ್ನ favorite artists, some of the favorite artists that I can mention right now, in every different form of music, ಇವಾಗ ವೆಸ್ಟರ್ನ್ ಕ್ಲಾಸಿಕಲ್ ಅಂತ ಬಂದ್ರೆ I listen to Chopin, Mozart, Beethoven. So I admire their piano compositions. I admire their symphonic or compositions for a symphonic orchestra. So and when it comes to rock music, the list goes bigger. Yeah. So rock and metal, when it comes to this, I tend to go towards more of guitar oriented compositions, because guitar is one of my main instruments. So some of my inspirational artists there are Tommy Emmanuel, Manuel Gardner, Tim Henson, and these are some of the recent guitarists. ಇವರೆಲ್ಲ ಟಾಪ್ ಅಂದ್ರೆ ಬೆಸ್ಟ್ ಇನ್ ದ ವರ್ಲ್ಡ್ ಕ್ಯಾಟಗರಿಲಿ ಬರ್ತಾರೆ ಇವರೆಲ್ಲ ಸಾಧಾರಣವಾಗಿ. ಈ ಬೆಸ್ಟ್ ಇನ್ ದ ವರ್ಲ್ಡ್ ಆಕ್ಚುಲಿ ಚೇಂಜ್ ಆಗ್ತಾ ಇರುತ್ತೆ. ಅದೇ ಬಟ್ ಸಮ್ ಪಾಯಿಂಟ್ ಅಲ್ಲಿ ಅದೇ ಅವ್ರ ಬೆಸ್ಟ್ ಇನ್ ದ ವರ್ಲ್ಡ್ ಅನ್ನೋ ಕ್ಯಾಟಗರಿಲಿ ಇದ್ರು ಅಟ್ ಲೀಸ್ಟ್ ಅಂತ ಹೇಳಬಹುದು. Yes, that's right. Buckethead is also he is also a very talented guitarist. ತುಂಬಾ ಇಷ್ಟ ನನಗೆ. And his compositions are very good. He has ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ, ಕಾಂಪ್ಲೆಕ್ಸಿಟೀಸ್ ಇರುತ್ತೆ. ನಾನ್ ನೋಡ್ದಂಗೆ ಅಂದ್ರೆ ನಾನೇನ್ ತುಂಬಾ ಗ್ರೇಟ್ ಗಿಟಾರಿಸ್ಟ್ ಅಲ್ಲ, ಅಟೆಂಪ್ಟ್ ಮಾಡಕ್ಕೂ ಒಂದ್ ಸ್ವಲ್ಪ ಹೆದರಿಕೆ ಆಗುತ್ತೆ, ಅಷ್ಟು ಕಷ್ಟ ಇರುತ್ತೆ. ವಾಟ್ ಯು ಆರ್ ಸೇಯಿಂಗ್ ಇಸ್ 100% ರೈಟ್. ನನ್ಗೂ ಇವನ್ ಟು ಮೀ ಅಟೆಂಪ್ಟಿಂಗ್ ಬಕೆಟೆಡ್ ಸಾಂಗ್ಸ್ ಎಲ್ಲ ನನ್ಗೂ ಕಷ್ಟ ಆಗುತ್ತೆ. ಬಟ್ ಈ ಅಟೆಂಪ್ಟ್ಸ್ ಜಾಸ್ತಿ ಆಗ್ತಾ ಇದ್ದಂಗೆ ಯುನೋ ನಿಮ್ಗೆ ಆ ಕಂಟ್ರೋಲ್ ಬರುತ್ತೆ. ಸೊ ನಿಮ್ಗೆ ಆ ಫೇತ್ ಇದ್ದು ಇಫ್ ಯು ಗೋ ಆನ್, ಬಿಕಾಸ್ ನಿಮ್ಗೆ anyone picks up the instrument starting alle ella kaltbiಟ್ಟು that is more like a dream or like a movie. Right. In real life situation nimge
ಈ ಅಟೆಂಪ್ಟ್ಸ್ ಜಾಸ್ತಿ ಆಗ್ತಾ ಆಗ್ತಾ the more you stick on to that whatever you're doing, ನಿಮ್ಗೆ ಅದರಲ್ಲಿ ರಿಸಲ್ಟ್ ಸಿಗುತ್ತೆ. ಯು ವಿಲ್ ಡೆಫಿನೆಟ್ಲಿ ಗೆಟ್ ಗುಡ್ ರಿಸಲ್ಟ್ಸ್. ಮತ್ತೆ ಹೇಳಿ. Sorry to mention Buckethead, as you said, ನಾನ್ ನೋಡಿರೋ ಹಂಗೆ he has at least released around 120 albums. ಹೌದೌದು. So he has been doing a lot of different styles of composition. So ಒಂದ್ರಲ್ಲಿ ಹಾರ್ಡ್ ಕೋರ್ ರಾಕ್ ಅಂತ ಅಂದ್ರೆ, ಇನ್ನೊಂದ್ರಲ್ಲಿ ವೆರಿ ಸೂತಿಂಗ್ ಮ್ಯೂಸಿಕ್ ಕಂಪೋಸಿಷನ್ಸ್ ಇರುತ್ತೆ ಇನ್ನೊಂದು ಆಲ್ಬಮ್ ಅಲ್ಲಿ. ಸೊ he is a very versatile guitarist, I would say. ಈ ಇದ್ರ ಬಗ್ಗೆನೂ ಹೇಳಿ, ಕಾಯರ್ ಮಾಸ್ಟರ್, ಈ ಸೂಟ್ ಬೂಟ್ ಮನುಷ್ಯ ಆಕ್ಚುಲಿ ಏನ್ ಕೆಲಸ ಮಾಡ್ತಾರೆ ಅವರು? ಅಂದ್ರೆ ನಿಂತ್ಕೊಂಡು ಕಡ್ಡಿ ವೇವ್ ಮಾಡೋದು ಏನಕ್ಕೆ? ಅಂಡ್ ಬರೀ ಒಂದು ದಿಕ್ಕಲ್ಲ, ಆ ಕಡೆ ತಿರ್ಕೊಂಡು ಅಲ್ಲಿ ಒಂಚೂರು, ಈ ಕಡೆ ತಿರ್ಕೊಂಡು ಇಲ್ಲಿ ಒಂಚೂರು, ಏನಕ್ಕೆ ಮಾಡ್ತಾರೆ ಇದು? ಇದನ್ನೊಂಚೂರು ಹೇಳಿ. ಸೊ ಇದು ನಮ್ಗೆ ಅರ್ಥ ಮಾಡ್ಕೊಳಕ್ ಮುಂಚೆ ನಮ್ಗೆ ಯಾವ ಸ್ಟೈಲ್ ಆಫ್ ಮ್ಯೂಸಿಕ್ ಗೆ ಇದನ್ನ ಯೂಸ್ ಮಾಡ್ತಾರೆ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೋಬೇಕು. ವಾಟ್ ಫಾರ್ಮ್ ಆಫ್ ಮ್ಯೂಸಿಕ್. ಸೊ ಬೇಸಿಕಲಿ ನೀವೆಲ್ಲ ಕೇಳಿರ್ಬೋದು ಆರ್ಕೆಸ್ಟ್ರಾ, ದ ವರ್ಡ್ ಆರ್ಕೆಸ್ಟ್ರಾ. ಸೊ orchestra, to be put in simple words, is just a group of musicians playing. Okay, ashte. So idrali there is something called symphonic orchestra. Okay. So symphonic orchestra or a symphony orchestra anta andre, it is a big group of musicians. Particularly the word symphony orchestra ivaga nimge is divided into different sections of instruments. Yav tara? So usually a typical symphonic orchestra consists of a group of string instruments, tanti vadya, a group of wind instruments, flute atara gali upayogiskondu, haudu, and a group of brass instruments. Brass andre? Brass anta andre, it is the material used to make the instruments, like trumpet, right, trombones, ee tara instruments ge brass instruments anta. So basically they are also wind instruments. Wind alva? Yes, but since it is made out of brass, they are considered to be brass instruments. So another section of the symphonic orchestra bandu percussion section. So ಇನ್ನು ಬಿಗ್ಗರ್ ಆರ್ಕೆಸ್ಟ್ರಾಸ್ ಅಲ್ಲಿ ಕಾಯಿರ್ ಕೂಡ ಇರುತ್ತೆ. ಸೊ ನೀವು ಕಾಯಿರ್ ಮಾಸ್ಟರ್ ಅಂತ ಅಂದ್ರೆ, ಸೊ ಐ ಆಮ್ ಕಮಿಂಗ್ ಟು ದಟ್. ಸೊ ಈ ಇಷ್ಟು ಜನ ಮ್ಯೂಸಿಷಿಯನ್ಸ್ ಒಟ್ಟಿಗೆ ಪ್ಲೇ ಮಾಡ್ಬೇಕಾದ್ರೆ, ಜಸ್ಟ್ ಪೀಸ್ ಆಫ್ ಕಂಪೋಸಿಷನ್, ಸೊ ದೇ ಹ್ಯಾವ್ ಟು ಹ್ಯಾವ್ ವೆರಿ ಗುಡ್ ಸಿಂಕ್ರನೈಸೇಷನ್ ಬಿಟ್ವೀನ್ ಆಲ್ ದ ಮ್ಯೂಸಿಷಿಯನ್ಸ್. ಒಂದೇ ಟೈಮ್ಗೆ ಎಲ್ಲರೂ ಕರೆಕ್ಟ್ ಆಗಿ ನೋಟ್ಸ್ ನ ನುಡಿಸ್ಬೇಕು ಅಲ್ವಾ? ನೀವ್ ಆಕ್ಚುಲಿ ಇಫ್ ಯು ಸಿ ಎಷ್ಟೊಂದ್ ಜನ ಅಮೇಚೂರ್ ಗ್ರೂಪ್ ಆಫ್ ಮ್ಯೂಸಿಷಿಯನ್ಸ್ ನ ನೀವ್ ಆಕ್ಚುಲಿ ನೋಡಿದ್ರೆ, ಬಿಕಾಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಗುಡ್ ಓನ್ಲಿ ವೆನ್ ಯು ಸಿ ದ ಬ್ಯಾಡ್. ಸೊ ನಿಮ್ಗೆ ಅಮೇಚೂರ್ ಗ್ರೂಪ್ ಆಫ್ ಮ್ಯೂಸಿಷಿಯನ್ಸ್ ನ ನೋಡಿದ್ರೆ, ಇವನ್ ಐ ವಾಸ್ ಒನ್ ಆಫ್ ದೋಸ್ ಇನ್ ಮೈ ಅರ್ಲಿ ಸ್ಟೇಜಸ್. ಎವ್ರಿ ಒನ್ ಹ್ಯಾಸ್ ಟು ಗೋ ಥ್ರೂ ದಿಸ್ ಅಮೇಚೂರ್ ಸ್ಟೇಜ್. ಸೊ 4 ಜನ ಮ್ಯೂಸಿಷಿಯನ್ ಇದ್ರು ಆ 4 ಜನದ ಮಧ್ಯ ಸಿಂಕ್ ಇರಲ್ಲ. ಸೊ ಹ್ಯಾವಿಂಗ್ ಅ ಗ್ರೂಪ್ ಆಫ್ 180 musicians, 100 musicians in symphony orchestra, ಅದು ನಿಮ್ಗೆ it takes a lot of effort to put them together in a single piece of music. Right. So and for all of them to sound as one. So ಈ choir master basically choir master ಅಥವಾ conductor ಅಂತ ಕರೀತಾರೆ. Okay. An orchestra conductor anta. So basically what a job of a conductor is to conduct the different sections of the orchestra. So ikade string section ide, ikade wind section ide, brass ide, percussion section ide. So ivrge one composition andre they have so many different sections of the piece of music. Haudu. So it navigates through usually sheet music itkondu strings agli, anyone has the sheet music. So this conductor's part is to basically make the whole orchestra go navigate through their sections of music
ಅವ್ರಿಗೆ ಇನ್ ಟರ್ಮ್ಸ್ ಆಫ್ ಡೈನಮಿಕ್ಸ್ ಅಂತ ಅಂದ್ರೆ ಹೌ intense they have to play their instrument, how soft they have to play an instrument. So ಈ ಡೈನಮಿಕ್ಸ್ ಬಗ್ಗೆ ಸೊ ಬಾರ್ಸೋದು ನುಡ್ಸೋದ್ರ ಬಗ್ಗೆ ಅವರು ಇದನ್ನ ಅವರು ದೇ ವಿಲ್ ಬಿ ವಿಜುವಲಿ ಡಿಕ್ಟೇಟಿಂಗ್ ದೀಸ್ ಪೀಪಲ್. ಸೊ ಇವರು ಅವ್ರ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೋತಾರೆ. ಸೊ ವೆದರ್ ಇಟ್ಸ್ ಇನ್ ಟರ್ಮ್ಸ್ ಆಫ್ ಡೈನಮಿಕ್ಸ್, ಬಾರ್ಸೋದು ನುಡ್ಸೋದು ವೇರಿಯೇಷನ್ ಅಲ್ಲಿ, ಮತ್ತೆ ನೆಕ್ಸ್ಟ್ ಸೆಕ್ಷನ್ಗೆ ಹೆಂಗೆ ಟ್ರಾನ್ಸಿಷನ್ ಆಗ್ಬೇಕು, ಸೊ ಈ ಟ್ರಾನ್ಸಿಷನ್ಸ್ ಎಲ್ಲೆಲ್ಲಿ ಬರುತ್ತೆ, ಸೊ ಈ ತರ ಕ್ಯೂಸ್ ಕೊಡಕ್ಕೆ ಯೂಶಲಿ ಈ ತರ ಕಂಡಕ್ಟರ್ಸ್ ಇರ್ತಾರೆ. ಸೊ ಆಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ದೇರ್ ಇಸ್ ಆಫ್ ಕೋರ್ಸ್ ಸ್ಟಿಲ್ ಅ ಲಾಟ್ ಆಫ್ ಕಷ್ಟ ಅಲ್ಲ ಹಾಗಾದ್ರೆ ಕೆಲಸ ಅಂದ್ರೆ. ಸೊ ಕಾಯರ್ ಆಫ್ ಕೋರ್ಸ್ ನೋ ಜಾಬ್ ಇಸ್ ಈಸಿ ಆನ್ ಬಟ್ ಸೊ ಹಾಗಾದ್ರೆ ಒಬ್ರು ಕಾಯರ್ ಮಾಸ್ಟರ್ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಆ ಒಂದು ಪೀಸ್ ಮ್ಯೂಸಿಕ್ಕಿನ ಬಗ್ಗೆ ಫುಲ್ ಗೊತ್ತಿರ್ಬೇಕು ಫಸ್ಟ್ ಇಂದ ಲಾಸ್ಟ್ ತನಕ. ಮತ್ತೆ ಎಲ್ಲೆಲ್ಲಿ ರೈಸ್ ಮಾಡ್ಬೇಕು, ಎಲ್ಲೆಲ್ಲಿ ಮೆಲೋ ಆಗಿ ಪ್ಲೇ ಮಾಡ್ಬೇಕು, ಆ ನಾಲೆಡ್ಜು ಇರ್ಬೇಕು. ಬೇಸಿಕಲಿ ನಿಮ್ಗೆ ಏನೇನ್ ಡೀಟೇಲ್ಸ್ ಇರುತ್ತೆ ಮ್ಯೂಸಿಕ್ ಅಲ್ಲಿ, ಸೊ ಡೈನಮಿಕ್ಸ್ ಆಗಿರ್ಬೋದು ಅಥವಾ ಸ್ಪೀಡ್ ಆಗಿರ್ಬೋದು. ಸೊ ಇನ್ ಟರ್ಮ್ಸ್ ಆಫ್ ಪೇಸ್, ಸಮ್ ಸೆಕ್ಷನ್ಸ್ ಆಫ್ ದ ಪೀಸ್ ಆಫ್ ಮ್ಯೂಸಿಕ್ ಅಲ್ಲಿ ಎಷ್ಟು ಮೆನ್ಷನ್ ಮಾಡಿರ್ತಾರೆ ಶೀಟ್ ಮ್ಯೂಸಿಕ್ ಅಲ್ಲಿ, ಅದಕ್ಕಿಂತ ಸ್ವಲ್ಪ ಫಾಸ್ಟ್ ಹೋಗ್ಬೇಕಾಗಿರುತ್ತೆ. ಸೊ ಈ ತರ ಎನಿ ಕೈಂಡ್ ಆಫ್ ಡೀಟೇಲ್ ರಿಲೇಟೆಡ್ ಟು ಲೌಡ್ನೆಸ್, ರಿಲೇಟೆಡ್ ಟು ಸ್ಪೀಡ್, any other detail which is mentioned in the composition has to be orchestrated. So basically the conductor makes sure that everyone is in sync and everyone is following every detail of the composition. Right. ಇಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಂಡು ನಮ್ಮ ಸಂಭಾಷಣೆ ಮುಂದುವರಿಸೋಣ. Hey everybody, it's been another great week on the IVM Podcast Network. On Think Fast, Suchita invited me to talk about the evolution of the audio industry. And besides the audio industry, we talked about a whole bunch of other things like the Zomato-Blinkit potential merger, the Mumbai 2050 climate plan, and a whole bunch of other things. Fun episode, do check that out. On Press Decode, Zara Vakta, Prafula and Nivedita discuss the accuracy of the Kashmir files and associated movie politics. On The Longest Constitution, Priya examines the issue of livelihood along with why women aren't a part of parliament. On Say No to Drama, Chetna explains why you should celebrate filing your income tax rather than feeling bad about it. And on All Things Policy, the Takshashila folk discuss India's reserves of oil in light of the oil supply shock created by the Russia-Ukraine war. Do follow us on social media. We're IVM Podcast on Twitter, Facebook, Instagram, and LinkedIn. And remember, if you're enjoying this show or any of our other shows for that matter, please do tell a friend. And don't forget to rate us on any of the platforms you're listening to us on. Also, remember, we're on YouTube. You can check us out on ivmpodcast.com/YouTube and get a list of all the YouTube channels we have active at this point. I'd also like to make a quick note that we're doing a small listener survey, and it would really help us if you could fill that out. You can go to ivmpodcast.com/survey. And finally, we'd like to thank our sponsors this week, SBI Life Insurance and India Water Portal. Thank you so much for making this possible. ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಜೊತೆ ಸೂರ್ಯ ಭಾರದ್ವಾಜ್ ಅವರು ಕಂಪೋಸಿಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೂರ್ಯ ಅವರೇ, ನೀವು ಒಂದು ಬಹಳ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ ಕಂಪೋಸಿಷನ್ಗೆ. ಅಂದ್ರೆ ಎಷ್ಟು ಭಾಗಗಳಿರುತ್ತೆ, ಎಷ್ಟು ತರ ಜನಗಳಿರ್ತಾರೆ, ಬೇರೆ ಬೇರೆ ವಾದ್ಯಗಳನ್ನ ಹೇಗೆ ಸೆಲೆಕ್ಟ್ ಮಾಡ್ಕೋತೀರಾ ಅಂತ. ನನಗೊಂದು ದೊಡ್ಡ ಕ್ಯೂರಿಯಾಸಿಟಿ ಏನು ಅಂತಂದ್ರೆ, ಒಬ್ಬರು ಕಂಪೋಸ್ ಮಾಡ್ತಾ ಇರ್ಬೇಕಾದ್ರೆ ಯಾವ ತರ ಅವ್ರದೊಂದು ಐಡಿಯಾಸ್ ಓಡ್ತಾ ಇರುತ್ತೆ ಅವ್ರ ತಲೆಯಲ್ಲಿ, ಯಾವ ತರ ಒಂದು ಹೇಗೆ ಯೋಚನೆ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ. ಬೇರೆ ಬೇರೆ ಕಂಪೋನೆಂಟ್ಸ್ ನ ಆಡ್ ಮಾಡ್ಬೇಕಾದ್ರೆ, ನೀವು ಹೇಳಿದ್ರಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ ಅಂತ, ಈ ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಆಡ್ ಮಾಡ್ಬೇಕಾದ್ರೆ ಯಾವ ತರ ಮಾಡಬಹುದು, ಇದ್ರದೊಂದು ಉದಾಹರಣೆ ಕೊಡಬಹುದಾ ನಿಮ್ಮ ಈ ವಾದ್ಯಗಳ ಜೊತೆ? ಖಂಡಿತ. ನನ್ಗೆ ಬೇರೆ ಅವರು ಕಂಪೋಸಿಷನ್ ಮಾಡುವಾಗ ಹೆಂಗೆ ಯೋಚನೆ ಮಾಡ್ತಾ ಇರ್ತಾರೆ ನಾನು ಸ್ಟಡಿ ಮಾಡಿದ್ದೀನಿ, ಬಟ್ ಐ ಆಮ್ ನಾಟ್ 100% sure how others ಹೆಂಗೆ ಮಾಡ್ತಾರೆ, ಬಟ್ ಐ ವಿಲ್ ಡೆಫಿನೆಟ್ಲಿ ಶೇರ್ ಮೈ ಪರ್ಸ್ಪೆಕ್ಟಿವ್ ಆಫ್ ದ ಸೇಮ್ ವಿತ್ ಯು. ಖಂಡಿತ. ಸೊ ನಾನು ಇದಕ್ಕೆ ನಿಮ್ಗೆ ಐ ವಿಲ್ ಡೆಮಾನ್ಸ್ಟ್ರೇಟ್ ಯು ಸ್ಮಾಲ್ ಮೆಲೋಡಿ ವಿಚ್ ಐ composed. It's basically ನಾನು ಮೋಟಿಫ್ ಅಂತ ಹೇಳ್ತಾ ಇದ್ನಲ್ಲ, ಸಮಥಿಂಗ್ ಲೈಕ್ ದಟ್. ಹೌದು. ಇದು ಪಿಯಾನೋದಲ್ಲಿ ಮಾಡ್ತೀರಾ ನೀವು? ಹೌದು, ಪಿಯಾನೋನಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಆಯ್ತು.
ಸೊ ನಾನು ಆಕ್ಚುಲಿ ಮನೇಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮೈಂಡ್ ಅಲ್ಲಿ ಆಕ್ಚುಲಿ ಐ ಹ್ಯಾಡ್ ದಿಸ್ ಟ್ಯೂನ್ ಫ್ರಮ್ ಕ್ವೈಟ್ ಅ ವೈಲ್. ದ ಟ್ಯೂನ್ ಇಸ್ ಲೈಕ್ ದಿಸ್. ಇಟ್ಸ್ ಅ ವೆರಿ ಸಿಂಪಲ್ ಟ್ಯೂನ್. ಒಂಥರ ಕೈಂಡ್ ಆಫ್ ಸ್ಪೂಕಿ ಕೈಂಡ್ ಆಫ್ ಟ್ಯೂನ್ ದಿಸ್ ಇಸ್. ಓಕೆ. ಸೊ ಈ ಒಂದು ಜಸ್ಟ್ ದಟ್ ಸ್ಮಾಲ್ ಕೈಂಡ್ ಆಫ್ ಕ್ರೊಮ್ಯಾಟಿಕ್ ಮೆಲೋಡಿ, ಅಂದ್ರೆ ಕ್ರೊಮ್ಯಾಟಿಕ್ ಅಂತ ಅಂದ್ರೆ ಡಿಸೆಂಡಿಂಗ್ ನೋಟ್ಸ್ ಇನ್ ದ ಆರ್ಡರ್. ಸೊ ನೋಟ್ಸ್ ಆರ್ಡರ್ ಹೆಂಗಿದೆ, ಸೊ ದಟ್ ಇಸ್ ಕಾಲ್ಡ್ ಅ ಕ್ರೊಮ್ಯಾಟಿಕ್ ಸ್ಕೇಲ್. ಸೊ ಕ್ರೊಮ್ಯಾಟಿಕ್ ಸ್ಕೇಲ್ ಅಂದ್ರೆ ಈಚ್ ಅಂಡ್ ಎವ್ರಿ ನೋಟ್ ಆನ್ ದ ಪಿಯಾನೋ ಇಸ್ ಪ್ಲೇಡ್. ಸೊ ಈಚ್ ಅಂಡ್ ಎವ್ರಿ ನೋಟ್ ಇನ್ ದ ಆರ್ಡರ್ ಸ್ಕೇಲ್ ಅಲ್ಲಿ. ಯಾ, ಸೊ ಈ ಐಡಿಯಾ ನನ್ಗೆ ಬಂದಾಗ ಏನ್ ಮಾಡಿದೆ ನಾನು, the first thing I developed the melody. ನನ್ನ ಮೈಂಡಲ್ಲಿ ಏನು ಓಡ್ತಾ ಇತ್ತು, ಐ ಕುಡ್ ಕೈಂಡ್ ಆಫ್ ಗೆಟ್ ಇಟ್ ಔಟ್ ಆನ್ ವಿತ್ ದ ಸೌಂಡ್ಸ್. ಆ್ಯಂಡ್ ಈ ಮೆಲೋಡಿಗೆ ಫರ್ದರ್ ನಾನು ಏನು ಮಾಡ್ಬೋದು ಅಂತ ನೋಡಿದಾಗ ಐ ಕೇಮ್ ಅಪ್ ವಿತ್ ಅ ಟ್ವಿಸ್ಟ್ ದೇರ್. ಸೊ ಐ ವಿಲ್ ಶೋ ಯು ದಟ್. ಸೊ ಆ ಮೆಲೋಡಿನ ಆ ಥರ ಒಂಥರ ಇಟ್ ಇಸ್ ಕೈಂಡ್ ಆಫ್ ಚೇಂಜಿಂಗ್ ದ ಪ್ಯಾಟರ್ನ್ ಆಫ್ ದ ನೋಟ್ಸ್ ಪ್ಲೇಯಿಂಗ್. ಸೊ ಅಲ್ಲಿ ಒಂಥರ ನನಗೆ ಐ ಕೈಂಡ್ ಆಫ್ ಲೈಕ್ ದ ವೇ ಇಟ್ ಟ್ವಿಸ್ಟೆಡ್ ಆ್ಯಂಡ್ ಗೇವ್ ಇಟ್ ಅ ಸ್ಪೂಕಿ ಕೈಂಡ್ ಆಫ್ ಫೀಲ್. ಸೊ ಇದಾದ್ಮೇಲೆ ನಾನೇನು ಮಾಡಿದೆ, ದ ನೆಕ್ಸ್ಟ್ ಥಿಂಗ್ ಇನ್ ಮ್ಯೂಸಿಕ್ ದಟ್ ವಿ ಯೂಶಲಿ ಡೂ ಆಫ್ಟರ್ ವಿ ಹ್ಯಾವ್ ಅ ಮೆಲಡಿ ಈಸ್ ರೈಟ್ ದ ಹಾರ್ಮನಿ. ಸೊ ಕಂಪೋಸ್ ಹಾರ್ಮನಿ ಫಾರ್ ದ ಸೇಮ್ ಮೋಟಿಫ್ ಆಮೇಲೆ ಹಾರ್ಮನಿ ಆ ತರನಾ, ಅಥವಾ ಮೋಟಿಫ್ ಅಂಡ್ ಮೋಟಿಫ್ ಸಮಟೈಮ್ಸ್ ಇನ್ಕ್ಲೂಡ್ಸ್ ಬೋತ್ ದ ಮೆಲೋಡಿ ಅಂಡ್ ಹಾರ್ಮನಿ. ಓಕೆ, ಎರಡು ಇರುತ್ತೆ. ಸೊ ಹಿಯರ್ ನನಗೆ ದ ಫಸ್ಟ್ ಥಿಂಗ್ ವಾಸ್ ದ ಮೆಲೋಡಿ. ರೈಟ್. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಂಪಲ್, ಸೊ ಇದನ್ನ ಹಾರ್ಮನಿನ ವಿ ಕ್ಯಾನ್ ಆಲ್ಸೋ ಕಾಲ್ ದಿಸ್ ಕಾರ್ಡ್ಸ್, ಜನರಲಿ ಕಾರ್ಡ್ಸ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಬೇಸಿಕಲಿ ದಟ್ ಈಸ್ ವಾಟ್ ಗಿವ್ಸ್ ದಿಸ್ ಬ್ಯಾಕ್ಗ್ರೌಂಡ್. ಸೊ ಈ ಮೆಲೋಡಿಗೆ ಒಂದು ಬ್ಯಾಕ್ ಗ್ರೌಂಡ್ ಅಂತ ಕೊಡುತ್ತೆ. ಸೊ ದಟ್ ಪ್ಲೇಡ್ ಸಮಥಿಂಗ್ ಲೈಕ್ ದಿಸ್. So here you can see how the chords added a lot of weight to the same melody. ಹೌದು, ಬ್ಯಾಕ್ ಗ್ರೌಂಡ್ ತರ ಇನ್ನೂ ಬಂತು, ಸ್ವಲ್ಪ ಕಂಪ್ಲೀಟ್ ಅಂತ ಅನ್ಸುತ್ತೆ ಹಾಗೆ ನೋಡ್ಬೇಕು ಅಂತಂದ್ರೆ. ಹೌದು. ಸೊ ರೈಟ್ ನೌ ಐ ಆಮ್ ವರ್ಕಿಂಗ್ ಆನ್ ದಿಸ್ ಕಂಪೋಸಿಷನ್. ಐ ಆಮ್ ಡೆವಲಪಿಂಗ್ ದ ಫರ್ದರ್ ಟ್ರಾನ್ಸಿಷನ್ಸ್ ಅಂಡ್ ಫರ್ದರ್ ಪಾರ್ಟ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಐ ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್ ವಿತ್ ಯು ಬಿಕಾಸ್ ನೀವು ಕಂಪೋಸಿಷನ್ ಬಗ್ಗೆ ಕೇಳಿದಾಗ ದಿಸ್ ಇಸ್ ಸಮಥಿಂಗ್ ದಟ್ ಐ ವಾಸ್ ಸಿನ್ಸ್ this is something that I was recently working on. ನನಗೆ ಈ ಐಡಿಯಾ ಐ ವಾಂಟೆಡ್ ಟು ಶೇರ್ ಇಟ್ ವಿತ್ ಯು. ಸೊ ಸೂರ್ಯ ಅವರೇ, ನೀವು ಪಿಯಾನೋ ಸಖತ್ತಾಗಿ ಬಾರಿಸ್ತೀರಾ ಗೊತ್ತಾಯ್ತು. ನಾನು ಇವಾಗ ಪಿಯಾನೋ ನುಡಿಸಿದ್ದು ಇನ್ಫ್ಯಾಕ್ಟ್. ರೈಟ್, ಪಿಯಾನೋ ಚೆನ್ನಾಗಿ ನುಡಿಸ್ತೀರಾ ಗೊತ್ತಾಯ್ತು ನೀವು. ಆದ್ರೆ ನನ್ನ ಗಿಟಾರ್ ಟೀಚರ್ ಆಗಿರೋದ್ರಿಂದ ನಾನು ಇದನ್ನು ಒಂದು ಕೇಳಬೇಕು. ಇವಾಗ ಅಗ್ರೆಸಿವ್ ಮೆಥಡ್ ಆಫ್ ಪ್ಲೇಯಿಂಗ್ ಅಂತ ಬರುತ್ತೆ. ಅಂದ್ರೆ ಗಿಟಾರ್ ಅಲ್ಲಿ ಬೇರೆ ಬೇರೆ ತರ ಟೆಕ್ನಿಕ್ಸ್ ಬರುತ್ತೆ, ಗಿಟಾರ್ ಅಲ್ಲಿ ಬೇರೆ ಬೇರೆ ತರ ವಿಧಾನಗಳಿವೆ. ಅಂಡ್ ಒಂದು ಮುಖ್ಯವಾದ ವ್ಯತ್ಯಾಸ ನಾನು ಇದರಲ್ಲಿ ಏನ್ ಕಂಡು ಬಂದೆ ಅಂತಂದ್ರೆ, ಸಾಧಾರಣವಾಗಿ ಪಿಯಾನೋ ಎರಡರಲ್ಲೂ ಪ್ರೆಸ್ ಮಾಡ್ತಾರೆ, ಬಟ್ ಆದ್ರೆ ಗಿಟಾರ್ ಅಲ್ಲಿ ಈ ಎಡಗೈ ಬೇರೆ ಕೆಲಸ ಮಾಡುತ್ತೆ, ಬಲಗೈ ಬೇರೆ ಕೆಲಸ ಮಾಡುತ್ತೆ. ಅದೇ ಪಿಯಾನೋ ಅಲ್ಲಿ ತುಂಬಾ ಕೆಲಸ ಮಾಡುತ್ತೆ, ಇಲ್ಲ ಅಂತಿಲ್ಲ, ಬಟ್ ಎರಡರಲ್ಲೂ ಪ್ರೆಸ್ ಮಾಡೋ ಫಂಕ್ಷನ್ನೇ. ಸೊ ಇದರಲ್ಲಿ ಕಂಪೋಸಿಷನ್ ಮಾಡ್ಬೇಕಾದ್ರೆ ಯಾವ ತರ ಚೇಂಜಸ್ ಆಗುತ್ತೆ, ಮತ್ತೆ ನಿಮಗೆ ಇಷ್ಟವಾದಂತಹ ಕೆಲವು ರಿಫ್ಸ್ ನ ನಮಗೆ ಇವತ್ತು ತೋರಿಸ್ತೀರಾ? ಖಂಡಿತ. ಸೊ ಫಸ್ಟ್ ಆಫ್ ಆಲ್, ಗಿಟಾರ್ ಮತ್ತೆ ಪಿಯಾನೋ ಹೌದು ನಿಜ, ಎರಡೂ ಕೈ ಕೋಆರ್ಡಿನೇಷನ್ ಇರಬೇಕು. ಸೊ ನಿಮ್ ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿ ಅಂಡ್ ರೈಟ್ ಪಾರ್ಟ್ ಆಫ್ ದ ಬಾಡಿ ನಿಮ್ಗೆ ಪರ್ಫೆಕ್ಟ್ ಕೋಆರ್ಡಿನೇಷನ್ ಬರಕ್ಕೆ ಖಂಡಿತ ತುಂಬಾ ಪ್ರಾಕ್ಟೀಸ್ ಮಾಡಬೇಕು. ಅಂಡ್ ಸೊ ಎನಿವೇ, ನೀವು ಗಿಟಾರ್ ಅಂತ ಮಾತಾಡಿದ್ರಿಂದ ಸೊ ನಾವ್ ಇವಾಗ ಗಿಟಾರ್ ಮೇಲೆ ಫೋಕಸ್ ಶಿಫ್ಟ್ ಮಾಡೋಣ. ಸೊ ಡೆಫಿನೆಟ್ಲಿ ನಾನು ಐ ವುಡ್ ಲವ್ ಟು ಶೇರ್ ಸಮ್ ಆಫ್ ದ ಮೆಟೀರಿಯಲ್ ದಟ್ ಐ ಆಮ್ ರೀಸೆಂಟ್ಲಿ ವರ್ಕಿಂಗ್ ಆನ್.
ವ್ಯಾಮಿ ಬಾರ್. Okay, so I think that was fine. That was good. That was brilliant. ಇದು ಏನ್ ಸ್ಟೈಲ್ ಅಂತಾನು ಒಂದ್ಸಲ ಯು ಕ್ಯಾನ್ ಪ್ರಿಫೇಸ್ ಇಫ್ ಯು ವಾಂಟ್, ಸೊ ದಟ್ ವಿ ಗೆಟ್ ಅವರ್ ಆಡಿಯನ್ಸ್ ಟೇಸ್ಟ್ ಆಫ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್. Okay, basically ನಾನು ಇವಾಗ ಪ್ಲೇ ಮಾಡ್ತಾ ಇರೋದು this can be considered as categorized as rock music ಅಂತ ಹೇಳ್ಬೋದು, to be Very general, in a broad perspective. Hmm. So to be precise, ಇದನ್ನ we can call this progressive rock ಅಂತ ಹೇಳ್ಬೋದು, because I am progressing into different ideas when I played throughout this. So I'm not playing the same repeats of what I'm playing, but I'm progressing. So that is the reason why ಇದನ್ನ progressive rock ಅಂತ ಕರೀತಾರೆ. ಸೂರ್ಯ ಅವರೇ, ಸಖತ್ತಾಗಿತ್ತು ನಿಮ್ಮ ಡೆಮಾನ್ಸ್ಟ್ರೇಷನ್, ತುಂಬಾ ಥ್ಯಾಂಕ್ಸ್. ನನಗೆ ಮುಂದೆ ಇನ್ನೂ ಏನ್ ತಿಳ್ಕೊಳ್ಬೇಕು ಅಂತಂದ್ರೆ, ಇವಾಗ ಸಾಧಾರಣವಾಗಿ ಈಗ ವಿಡಿಯೋ ಅಲ್ಲೇ ನೋಡಿದ್ವಿ, ನಿಮ್ಮ ಕೈಯಲ್ಲಿ ಗಿಟಾರ್ ಇತ್ತು, ನಾಬ್ಸ್ ಎಲ್ಲ ಕನೆಕ್ಟೆಡ್ ಇತ್ತು, ಅದಲ್ಲದೆ ನೀವು ಯಾವ್ದೋ ಒಂದು ಆಡಿಯೋ ಇಂಟರ್ಫೇಸ್ ಏನೋ ಒಂದು ಕನೆಕ್ಟ್ ಆಗಿದ್ದೀರಾ, ಈ ತರ ಎಲ್ಲ ಆಗಿದೆ. 20-30 ವರ್ಷ ಮುಂಚೆ ಹೋಯ್ತು ಅಂತಂದ್ರೆ ಇಷ್ಟು ಈಸಿಯಾಗೆ ಒಂದು ರೆಕಾರ್ಡಿಂಗ್ ಅನ್ನೋದು ಮಾಡಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಡಿಜಿಟಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಏನು, ಡಿಜಿಟಲ್ ಆಬ್ಜೆಕ್ಟ್ಸ್ ಏನು ಇರ್ಲಿಲ್ಲ. ನಾವು ಎಲ್ಲ ರೆಕಾರ್ಡಿಂಗ್ ಅನ್ನೋದು ಒಂದು ಕ್ಲೋಸ್ ಸ್ಟುಡಿಯೋ ಅಲ್ಲಿ ಮಾಡ್ತಾ ಇದ್ರು, ಅದರಲ್ಲಿ ಎಕೋ ಕಮ್ಮಿ ಮಾಡೋದು ಹೇಗೆ, ಹಾಗೆ ಹೀಗೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ರು. ಈ ಎವಲ್ಯೂಷನ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಮುಂಚೆ ಯಾವ ತರ ಸೌಂಡ್ ನ ಕ್ಯಾಪ್ಚರ್ ಮಾಡ್ತಾ ಇದ್ರು, ಮತ್ತೆ ಇವಾಗ ಯಾವ ತರ ಸೌಂಡ್ ಕ್ಯಾಪ್ಚರ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ ಸೌಂಡ್ ಬಂದ್ಮೇಲೆ ಏನ್ ತರ ವ್ಯತ್ಯಾಸಗಳಾಗಿವೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಓಕೆ, ಸೊ ಫಸ್ಟ್ ನಾವು ರೆಕಾರ್ಡಿಂಗ್ ಹೆಂಗ್ ಶುರು ಆಯ್ತು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ. ಖಂಡಿತ. ಸೊ ನಿಮ್ಗೆ ಪಾಪ್ಯುಲರ್ ಸೈಂಟಿಸ್ಟ್ ಥಾಮಸ್ ಆಲ್ವಾ ಎಡಿಸನ್ ಗೊತ್ತಿರ್ಬೇಕು. So he also invented light and he has many other inventions. Thomas Alva Edison he invented this device called phonograph. Okay. So phonograph, phonograph antanu karitare. So basically ನೀವು ಗ್ರಾಮೋಫೋನ್ ಕೇಳಿರ್ಬೋದು. ಸೊ ಸುಮಾರು ಜನ ಗ್ರಾಮೋಫೋನ್ ಯೂಸ್ ಮಾಡಿರ್ತಾರೆ. ಇಟ್ ಈಸ್ ಅ ಸಿಮಿಲರ್ ಕಾನ್ಸೆಪ್ಟ್. ಇದು ಗ್ರಾಮೋಫೋನ್ ಗಿಂತ ಮುಂಚೆ ಶುರು ಆಗಿದ್ದು ಫಾರ್ ಟು ರೆಕಾರ್ಡ್ ಸೌಂಡ್. ಬಿಕಾಸ್ ಆ ಸೌಂಡ್ ರೆಕಾರ್ಡಿಂಗ್ ಮುಂಚೆ ನಿಮ್ಗೆ ಮ್ಯೂಸಿಕ್ ಕೇಳ್ಬೇಕು ಅಂತ ಅಂದ್ರೆ ಯು ಹ್ಯಾಡ್ ಟು ಓನ್ಲಿ ಅಟೆಂಡ್ ಆರ್ಕೆಸ್ಟ್ರಾಸ್, ಕಾನ್ಸರ್ಟ್ಸ್, ಈ ತರ ನೀವು ಅಟೆಂಡ್ ಮಾಡಿದ್ರೆ ಮಾತ್ರ ನಿಮ್ಗೆ ಮ್ಯೂಸಿಕ್ ಕೇಳಕ್ ಆಗ್ತಾ ಇತ್ತು, ಇಫ್ ಎನಿ ಮ್ಯೂಸಿಷಿಯನ್ ಆಕ್ಚುಲಿ ಪ್ಲೇಡ್ ಇಟ್ ಲೈವ್. ಬಟ್ ವಿತ್ ದ ಇನ್ವೆನ್ಷನ್ ಆಫ್ ಈ ಫೋನೋಗ್ರಾಫ್ ಡಿವೈಸ್ ಇಂದ ನಿಮ್ಗೆ ಇಟ್ ಇಸ್ ಬೇಸಿಕಲಿ ಅ ವೆರಿ ಸಿಂಪಲ್ ಟೆಕ್ನಾಲಜಿ. ನಿಮ್ಗೆ ಇದೊಂದು ಸಿಲಿಂಡರ್, ವ್ಯಾಕ್ಸ್ ಸಿಲಿಂಡರ್ ಬೇಸಿಕಲಿ ರೊಟೇಟ್ ಆಗ್ತಾ ಇರುತ್ತೆ, ಅಂಡ್ ಸ್ಟೈಲಸ್ ಲೈಕ್ ನೀಡಲ್. ಬೇಸಿಕಲಿ ಅದು ನಿಮ್ಗೆ ಹಾರ್ನ್ ಇರ್ತಾ ಇತ್ತು ಗ್ರಾಮೋಫೋನ್ಗೆ, ಒಂದು ದೊಡ್ಡ ಹಾರ್ನ್ ಇರುತ್ತೆ. ಸೊ ಫೋನೋಗ್ರಾಫ್ ಅಲ್ಲೂ ಸೇಮ್ ಅದೇ ತರ ಹಾರ್ನ್ ಇರ್ತಾ ಇತ್ತು. ಬೇಸಿಕಲಿ ದಟ್ ಹಾರ್ನ್ ಏನಕ್ಕೆ ಅಂದ್ರೆ ಇನ್ಸ್ಟ್ರೂಮೆಂಟ್ ಅಥವಾ ವಾಯ್ಸ್ ಕ್ಯಾಪ್ಚರ್ ಮಾಡಕ್ಕೆ ಅವ್ರ ಹಾರ್ನ್ ಹತ್ರ ಹೋಗಿ ಪ್ಲೇ ಮಾಡ್ಬೇಕಾಗಿತ್ತು ಇನ್ಸ್ಟ್ರೂಮೆಂಟ್. ಸೊ ದಟ್ ಯೂಸ್ ಟು ಕಲೆಕ್ಟ್ ದ ಸೌಂಡ್ ಅಂಡ್ ಮೂವ್ ದ ನೀಡಲ್ ಆನ್ ದ ವ್ಯಾಕ್ಸ್ ಸಿಲಿಂಡರ್ ವಿತ್ ದ ಚೇಂಜಸ್ ಇನ್ ಏರ್ ಪ್ರೆಷರ್. Oh my god, okay. So very minute. ಅಂದ್ರೆ ನಿಮ್ಗೆ ಬೇಸಿಕಲಿ ಎನಿ ಸೌಂಡ್ ನೀವು ಮಾತಾಡೋದಿರ್ಬೋದು ಅಥವಾ ಎನಿ ಸೌಂಡ್ ದಟ್ ಕಮ್ಸ್ ಔಟ್ ಆಫ್ ಸ್ಪೀಕರ್ ಇಸ್ ಜಸ್ಟ್ ಚೇಂಜ್ ಇನ್ ಏರ್ ಪ್ರೆಷರ್ ವಿಚ್ ವಿ ಪರ್ಸೀವ್ ಆಸ್ ಸೌಂಡ್. ಸೊ ಈ ತರ ನಿಮ್ಗೆ ಇಟ್ ಯೂಸ್ ಟು ರೈಟ್ ದ ಸೌಂಡ್ ಆನ್ ವ್ಯಾಕ್ಸ್ ಸಿಲಿಂಡರ್, ಅಂಡ್ ದಟ್ ವಾಸ್ ದ ಫಸ್ಟ್ ಡಿವೈಸ್ ಸೌಂಡ್ ಕ್ಯಾಪ್ಚರ್ ಮಾಡಕ್ಕೆ ಇನ್ವೆಂಟ್ ಮಾಡಿದ್ದು. ಅಂಡ್ ಅದೇ ಡಿವೈಸ್ ಯೂಸ್ ಮಾಡಿ ಪ್ಲೇ ಬ್ಯಾಕ್ ಮಾಡ್ತಾ ಇದ್ರು. ಬಟ್ ಇದರಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇತ್ತು ಅಂದ್ರೆ, ಸಿನ್ಸ್ ಇಟ್ ವಾಸ್ ವ್ಯಾಕ್ಸ್ ಸಿಲಿಂಡರ್ಸ್, ಅದು ವ್ಯಾಕ್ಸ್ ಎಲ್ಲ ಕೊರ್ದೋಗುತ್ತೆ ತುಂಬಾ. ಸೊ ನಿಮ್ಗೆ ವ್ಯಾಕ್ಸ್ ಅಲ್ಲಿ ನೀವು ತುಂಬಾ ಏನು ಮೇಲೆ ಮೇಲೆ ರೈಟ್ ಮಾಡಕ್ ಆಗಲ್ಲ, ಮತ್ತೆ ನೀವು ಅದರಿಂದಾನೇ ಪ್ಲೇ ಬ್ಯಾಕ್ ಮಾಡೋದ್ರಿಂದ ಸೊ ಆ ಸ್ಟೈಲಸ್ ಅದೇ ಗ್ರೂವ್ ಅಲ್ಲಿ ಮೂವ್ ಆಗಿ ಇಟ್ ಯೂಸ್ ಟು ವ್ಯಾಕ್ಸ್ ಯೂಸ್ ಟು ಡಿಮಿನಿಶ್. ಸೊ ಇದರಿಂದ ದಟ್ ವಾಸ್ ಅ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಏನ್ ಮಾಡಿದ್ರು, ಅದೇ ಸೇಮ್ ಟೆಕ್ನಾಲಜಿ ಯೂಸ್ ಮಾಡಿ ಗ್ರಾಮೋಫೋನ್ಸ್, ಇನ್ಸ್ಟೆಡ್ ಆಫ್ ವ್ಯಾಕ್ಸ್ ಸಿಲಿಂಡರ್ಸ್
ಆ ವಿನೈಲ್ ಡಿಸ್ಕ್ ಯೂಸ್ ಮಾಡಕ್ ಶುರು ಮಾಡಿದ್ರು. ಸೊ ದ ಬ್ಲಾಕ್ ಕೈಂಡ್ ಆಫ್ ವಿನೈಲ್ ಡಿಸ್ಕ್ ನೀವು ನೋಡಿರ್ಬೋದು. ಸೊ ಸೇಮ್ ಕಾನ್ಸೆಪ್ಟ್, ಎವ್ರಿಥಿಂಗ್ ಇಸ್ ದ ಸೇಮ್ ಕಾನ್ಸೆಪ್ಟ್. ಸೌಂಡ್ ರೆಕಾರ್ಡಿಂಗ್ ಅಂಡ್ ರೀಪ್ರೊಡಕ್ಷನ್ ಆಗ್ತಾ ಇತ್ತು. ದಿಸ್ ವಾಸ್ ಅಂಟಿಲ್ ಮೈಕ್ರೋಫೋನ್, ಅಂಟಿಲ್ ದ ಇನ್ವೆನ್ಷನ್ ಆಫ್ ಮೈಕ್ರೋಫೋನ್. ಸೊ ಇದಕ್ ಮುಂಚೆ ಏನೇ ರೆಕಾರ್ಡಿಂಗ್ ಏನೇ ಮಾಡಿದ್ರು ವಿತೌಟ್ ಎಲೆಕ್ಟ್ರಿಸಿಟಿ. ಸೊ both gramophone and phonograph used to work without electricity. Okay. And invention of microphone had a very big difference in the world of music. So and music and sound recording and reproduction, to be specific. So microphone invent admele tape recorders bantu, tape recording bantu, magnetic tape recordings bantu. ಆಮೇಲೆ ಮೈಕ್ರೋಫೋನ್ಸ್ ಆದ್ಮೇಲಿಂದಾನೇ ದೇರ್ ವಾಸ್ ಆಲ್ಸೋ ಎಷ್ಟೊಂದು ಬೇರೆ ಬೇರೆ ಫಾರ್ಮ್ಸ್ ಆಫ್ ರೆಕಾರ್ಡಿಂಗು ನಡೀತಾ ಇತ್ತು. ಲೈಕ್ ಆಪ್ಟಿಕಲ್ ರೆಕಾರ್ಡಿಂಗ್ ಅಂತ ಯೂಸ್ ಮಾಡ್ತಾ ಇದ್ರು. ಸೊ ಒಂದು ಫಿಲಮ್ ಅಲ್ಲಿ ಇಟ್ ಈಸ್ ಅ ಕೈಂಡ್ ಆಫ್ ರೆಕಾರ್ಡಿಂಗ್ ವಿಚ್ ಇನ್ವಾಲ್ವ್ಸ್ ಸಮ್ ಪ್ರೋಸೆಸ್ ಆಫ್ ಲೈಟ್ ಟು ಎನ್ಕೋಡ್ ಸೌಂಡ್ ಇನ್ ಟು ಆಪ್ಟಿಕಲ್ ಫಿಲ್ಮ್. ಓಕೆ. ಸೊ ದಟ್ ವಾಸ್, ಅದು ಅಷ್ಟು ಪಾಪ್ಯುಲರ್ ಇರ್ಲಿಲ್ಲ ಮೆಥಡ್, ಬಟ್ ದೇ ಯೂಸ್ ಟು ಯೂಸ್ ದಟ್ ಇನ್ ಮೂವೀಸ್. ಮುಂಚೆ ಪ್ರಾಬ್ಲಿ ನಮ್ಮೆರ ಒಂದು 200-300 years ಬ್ಯಾಕ್ they were using these kind of things. So probably which we are unaware of now because everything is nam fingertips alle irutte ella. So ee cassettes admele, tape recording admele, then came the world of the digital world. So with the invention of computers, ಈ ಸೌಂಡ್ ರೆಕಾರ್ಡಿಂಗ್ಸ್ ನ ಮ್ಯಾಗ್ನೆಟಿಕ್ ಟೇಪ್ಸ್ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಹಾಳಾಗಿ ಹೋಗ್ತಾ ಇತ್ತು. ಸೊ ನೀವು ಕ್ಯಾಸೆಟ್ಸ್ ಎಲ್ಲ ಯೂಸ್ ಮಾಡಿದ್ರೆ ಇಟ್ ಯೂಸ್ ಟು ಹ್ಯಾವ್ ಸಮ್ ಲೈಫ್. ಸೊ ದಟ್ಸ್ ವೈ ನೆಕ್ಸ್ಟ್ ದ ಇನ್ವೆನ್ಷನ್ ವಾಸ್ CDs, compact disc, CDs and DVDs. So since CD and DVD is a digital piece of equipment, so this happened after the invention of computers and so ಸಿಡಿಗಳು ಬಂದ್ಮೇಲೆ ಸುಮಾರು ಜನ ಕ್ಯಾಸೆಟ್ ಸೇಲ್ ಮಾಡೋರೆಲ್ಲ CDs ಸೇಲ್ ಮಾಡಕ್ ಶುರು ಮಾಡಿದ್ರು. ಅಂಡ್ ಒಂದೇ ಸಿಡಿಲಿ ಯು ಕುಡ್ ಹ್ಯಾವ್ ಮೆನಿ ಸಾಂಗ್ಸ್, ಮೆನಿ ರೆಕಾರ್ಡಿಂಗ್ಸ್ ಇನ್ಕ್ಲೂಡೆಡ್ ಇನ್ ಒನ್ CD. ಸೊ ಆಫ್ಟರ್ ದಿಸ್ ಬರ್ತಾ ಬರ್ತಾ ಟೆಕ್ನಾಲಜಿ ಡೆವಲಪ್ ಆಗ್ತಾ ಆಗ್ತಾ ಸ್ಪಾಟಿಫೈ ಬಂತು, ಯೂಟ್ಯೂಬ್ ಮ್ಯೂಸಿಕ್ ಬಂತು, ಆಲ್ ದ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್. So today we are living in a world where music is very accessible to everyone. Right. Some people pay for some premium services, some people don't pay, use the free versions. So ee tara ondu evolution agide recording and reproduction alli. Right. ಸೂರ್ಯ ಅವರೇ ಬಹಳ ಸ್ವಾರಸ್ಯವಾಗಿ ಹೇಳಿದ್ರಿ. ಬೇರೆ ಬೇರೆ ಆಡಿಯೋ ಕ್ಯಾಪ್ಚರ್ ಮೆಕ್ಯಾನಿಸಮ್ಸ್ ಯಾವ ತರ ಆಯ್ತು ಮೊದಲಿಂದ ಇವತ್ತಿಂದ. ಈಗ ಮೊದಲು ಆ ಒಂದು ಫೋನೋಗ್ರಾಫ್ ಅಥವಾ ಗ್ರಾಮಫೋನ್ ಅದ್ರ ಹತ್ರನೇ ಹೋಗಿ ಮಾಡಿ ಏನ್ ಸೌಂಡ್ ಬರ್ತಾ ಇತ್ತು ಅದಕ್ಕೆ ತಕ್ಕಂಗೆ ಅದು ಮ್ಯೂಸಿಕ್ ನಮಗ್ ಕೇಳಕ್ ಬರ್ತಾ ಇತ್ತು. ಬಟ್ ಈ ಸ್ಟುಡಿಯೋ ಕ್ವಾಲಿಟಿ ಅನ್ನೋದು ಬಂದ್ಮೇಲೆ, ಸ್ಟುಡಿಯೋಸ್ ಎಲ್ಲ ಬಂದ್ಮೇಲೆ ಹೇಗೆ ಒಂದೊಂದು ರೂಮ್ ಅಲ್ಲಿ ಬೇರೆ ಬೇರೆ ತರ ಜನಗಳನ್ನ ಕೂರಿಸಿ ಒಟ್ಟೊಟ್ಟಿಗೆ ಸಿಂಕ್ ಮಾಡಿ ಮಾಡಿಸ್ತಾ ಇದ್ರು, ಈ ಒಂದು ಸ್ಟೈಲ್ ಚೇಂಜ್ ಆಯ್ತು. ಮತ್ತೆ ಇವತ್ತು ಮಾಡರ್ನ್ ಡೇಲ್ ಬೇರೆ ತರಾನೇ ಮ್ಯೂಸಿಕ್ ಕಂಪೋಸಿಷನ್ ನಡೆಯುತ್ತೆ. ಈ ವಿಧಾನದ ಬಗ್ಗೆ, ಈ ಎವಲ್ಯೂಷನ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಓಕೆ, ಇದನ್ನು ಸಹ ನಾವು ಮುಂಚೆ ಹೆಂಗ್ ನಡೀತಾ ಇತ್ತು ಪ್ಲಸ್ ಇವಾಗ ಹೆಂಗ್ ನಡೀತಾ ಇದೆ ಅದೊಂದು ಡಿಫರೆನ್ಸ್ ಬಗ್ಗೆ ನೋಡೋಣ. ಖಂಡಿತ. ಸೊ ನಾನ್ ನಿಮ್ಗೆ ಹೇಳ್ದಂಗೆ ಗ್ರಾಮೋಫೋನ್ ಮತ್ತೆ ಫೋನೋಗ್ರಾಫ್ ಈ ಏರಾನಲ್ಲಿ ದೇರ್ ವಾಸ್ ನೋ ಎಲೆಕ್ಟ್ರಿಸಿಟಿ ಯೂಸ್ಡ್ ಇನ್ ರೆಕಾರ್ಡಿಂಗ್. ಸೊ ಪ್ಲಸ್ ಮಲ್ಟಿಪಲ್ ಇನ್ಸ್ಟ್ರೂಮೆಂಟ್ಸ್ ಒಟ್ಟಿಗೆ ರೆಕಾರ್ಡ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಮಲ್ಟಿಪಲ್ ಸೌಂಡ್ ಸೋರ್ಸಸ್ ಇಂದ. ಸೊ ಯೂಶಲಿ ಆ ತರ ಮಾಡ್ಬೇಕಿದ್ರು ದೇ ಹ್ಯಾಡ್ ಟು ಕಾಂಪ್ರಮೈಸ್ ಆನ್ ಕ್ವಾಲಿಟಿ. ಸೊ ಇವಾಗ ಮುಂಚೆ ಹೆಂಗ್ ಮಾಡ್ತಾ ಇದ್ರು, ಆಸ್ ಫಾರ್ ಆಸ್ ಐ ನೋ ಇಸ್
ಇವಾಗ ಹೈಲೈಟ್ ಆಫ್ ದಟ್ ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ದ ಪೀಸ್ ಆಫ್ ಮ್ಯೂಸಿಕ್. ಇವಾಗ ಒಂದು ಸ್ಯಾಕ್ಸೋಫೋನ್ ಹೈಲೈಟ್ ಲೀಡ್ ಪಾರ್ಟ್ ಇದೆ ಅಂತ ಅಂದ್ರೆ ಸ್ಯಾಕ್ಸೋಫೋನ್ ಅವ್ರ ಮೇನ್ ಹತ್ರ ಬಂದ್ಬಿಟ್ಟು ಗ್ರಾಮಫೋನ್ ಹತ್ರ ನುಡ್ಸೋರು. ನೆಕ್ಸ್ಟ್ ಅವ್ರ ಹಿಂದೆ ಹೋಗ್ಬಿಟ್ಟು ಗಿಟಾರ್ ಲೀಡ್ ಬಂದಾಗ ಗಿಟಾರಿಸ್ಟ್ ಮುಂದೆ ಬರೋ. ಸೊ ನಿಮ್ಗೊಂಥರ ರಿಯಲ್ ಸ್ಟೇಜ್ ಅಲ್ಲಿ ಆಗುತ್ತಲ್ಲ ಕಾನ್ಸರ್ಟ್ ನೋಡಿದಾಗ ಆ ತರ ಯಾರ್ಯಾರ್ದು ಲೀಡ್ ಮೇನ್ ರೋಲ್ಸ್ ಇರ್ತಾ ಇತ್ತು ಅವರು ಹತ್ರ ಬಂದ್ಬಿಟ್ಟು ನುಡ್ಸೋರು. ಸೊ ದಟ್ ಅವ್ರು ಏನ್ ನುಡಿಸ್ತಾ ಇದಾರೆ ಅದು ಹೈಲೈಟ್ ಆಗಿ ಕೇಳಿಸುತ್ತೆ ಅಂತ. ಸೊ ತುಂಬಾ ಡಿಫಿಕಲ್ಟೀಸ್ ಇತ್ತು ಅವಾಗ. ಓವರ್ ದ ಇಯರ್ಸ್ ಆಮೇಲೆ ಆಸ್ ವಿ ಸ್ಪೋಕ್ ಅಬೌಟ್ ಮೈಕ್ರೋಫೋನ್ ಇನ್ವೆಂಟ್ ಆದ ನಂತರ ಟೇಪ್ ರೆಕಾರ್ಡಿಂಗ್ಸ್ ಎಲ್ಲ ಮಾಡ್ತಾ ಇದ್ರು. ಸೊ ಅದಕ್ಕೆ ದೇ ಯೂಸ್ ಟು ಯೂಸ್ ರೆಕಾರ್ಡರ್ಸ್. ಸೊ ಟೇಪ್ ರೆಕಾರ್ಡರ್ಸ್ ಯೂಸ್ ಮಾಡ್ತಾ ಇದ್ರು. ಅದರಲ್ಲಿ ದೇರ್ ವಾಸ್ ಆಲ್ಸೋ ಸಮಥಿಂಗ್ ಕಾಲ್ಡ್ ಮಲ್ಟಿ ಟ್ರ್ಯಾಕ್ ರೆಕಾರ್ಡಿಂಗ್ ಅಂತ ಇತ್ತು. ಮಲ್ಟಿ ಟ್ರ್ಯಾಕ್ ಅಂತ ಅಂದ್ರೆ ಬೇಸಿಕಲಿ ಮಲ್ಟಿಪಲ್ ಸೌಂಡ್ ಸೋರ್ಸಸ್ ರೆಕಾರ್ಡಿಂಗ್ ಮಲ್ಟಿಪಲ್ ಸೌಂಡ್ ಸೋರ್ಸಸ್ ಇನ್ ಸಿಂಕ್ ಅಟ್ ಒನ್ಸ್. ಅಂದ್ರೆ ಬೇರೆ ಬೇರೆ ವಾದ್ಯಗಳನ್ನ ಒಟ್ಟಿಗೆ ಒಂದೇ ಇದರಲ್ಲಿ ರೆಕಾರ್ಡ್ ಮಾಡೋ ತರ. ಹೌದು. ಸೊ ಒಟ್ಟಿಗೆನೂ ಮಾಡ್ಬೋದಾಗಿತ್ತು ಟೇಪ್ ರೆಕಾರ್ಡಿಂಗ್ ಮಿಷಿನ್ಸ್ ಅಲ್ಲಿ, ಅಂಡ್ ಒಂದರ ಮೇಲೆ ಒಂದು ಲೇಯರ್ ಕೂಡ ಮಾಡ್ಬೋದಾಗಿತ್ತು. ಸೊ ಆ ಪಾಸಿಬಿಲಿಟಿ ಓಪನ್ ಅಪ್ ಆಯ್ತು ವಿತ್ ರೆಕಾರ್ಡಿಂಗ್ ಮಿಷಿನ್ಸ್. ಸೊ ನಂತರ ಅದಾದ್ಮೇಲೆ ಮೋಸ್ಟ್ ಯೂಸ್ಡ್ ಫಾರ್ಮ್ ಆಫ್ ರೆಕಾರ್ಡಿಂಗ್ ಇಸ್ ಇವಾಗೆಲ್ಲ ಮೀಡಿಯಂ ಜಾಸ್ತಿ ಯೂಸ್ ಮಾಡೋದು ಕಂಪ್ಯೂಟರ್ಸ್, ಡಿಜಿಟಲ್ ಮೀಡಿಯಂ. ಸೊ ಮಾಡರ್ನ್ ಡೇ ರೆಕಾರ್ಡಿಂಗ್ ಅಲ್ಲಿ ಇವಾಗ ಐ ವುಡ್ ಸೇ ಎನಿಥಿಂಗ್ ಇಸ್ ಪಾಸಿಬಲ್. ಸೊ ಇವಾಗ ದೇರ್ ಆರ್ ವೆರಿ ಬಿಗ್ ಸ್ಟುಡಿಯೋಸ್ ಇನ್ ದ ವರ್ಲ್ಡ್, ಲೈಕ್ ಅಬಿ ರೋಡ್ ಸ್ಟುಡಿಯೋಸ್ ಅಂತ ಇದೆ ಲಂಡನ್ ಅಲ್ಲಿ. ಸೊ ನೀವು ಬೀಟಲ್ಸ್ ಕೇಳಿರ್ಬೋದು, ದ ಬ್ಯಾಂಡ್ ಬೀಟಲ್ಸ್. ಸೊ ಬೀಟಲ್ಸ್ ಅವರೇ ಎಸ್ಟಾಬ್ಲಿಷ್ ಮಾಡಿರೋದು ಅಬಿ ರೋಡ್ ಸ್ಟುಡಿಯೋಸ್ ಅಂತ ಲಂಡನ್ ಅಲ್ಲಿ. ಸೊ ವಿಚ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟುಡಿಯೋಸ್ ಇನ್ ದ ವರ್ಲ್ಡ್. ಸೊ ಸುಮಾರು ಮೂವೀಸ್ಗೆ ರೆಕಾರ್ಡಿಂಗ್ಸ್, ಸೌಂಡ್ ಡಿಸೈನಿಂಗ್, ವಾಯ್ಸ್ ಡಬ್ಬಿಂಗ್, sound foley, so many things happen in Abbey Road Studios. ಸೊ ಅವ್ರ ಸ್ಟುಡಿಯೋ ಎಷ್ಟು ಎಕ್ವಿಪ್ಡ್ ಆಗಿದೆ ಅಂತ ಅಂದ್ರೆ ನೀವೊಂದು 60 piece ಆರ್ಕೆಸ್ಟ್ರಾ 80 piece ಆರ್ಕೆಸ್ಟ್ರಾ ರೆಕಾರ್ಡ್ ಮಾಡ್ಬೇಕು ಅಂದ್ರೆ ಅಟ್ ಒನ್ಸ್ ದೇ ಕ್ಯಾನ್ ರೆಕಾರ್ಡ್ ಆಲ್ ದೀಸ್ ಮ್ಯೂಸಿಷಿಯನ್ಸ್ ಟುಗೆದರ್ with the use of multiple microphones for different instruments and sections of instruments. So and ivaga in the digital era, every technology or every technical difficulty that musicians ಏನೇನ್ ಫೇಸ್ ಮಾಡ್ತಾ ಇದ್ರು ಮುಂಚೆ while recording any, not only musicians, even any kind of broadcasting, ಏನೇ ಆಗಿರ್ಬೋದು, ಎನಿಥಿಂಗ್ ದಟ್ ಇನ್ವಾಲ್ವ್ ಸೌಂಡ್ ರೆಕಾರ್ಡಿಂಗ್ ಅಂಡ್ ರೀಪ್ರೊಡಕ್ಷನ್. ಸೊ ಮುಂಚೆ ಏನೇನ್ ಟೆಕ್ನಿಕಲ್ ಡಿಫಿಕಲ್ಟೀಸ್ ಎಲ್ಲ ಇತ್ತು, ಇವತ್ತು ಐ ವುಡ್ ಸೇ ಎನಿಥಿಂಗ್ ಕ್ಯಾನ್ ಬಿ ಓವರ್ಕಮ್ ಇನ್ ದ ಡಿಜಿಟಲ್ ವರ್ಲ್ಡ್. ಸೊ ವಿತ್ just a piece of equipment, a laptop, probably you can get started with just a laptop or a computer. Okay. So there was a time ನನ್ನ ಹತ್ರ ಏನೋ equipment ಇರ್ಲಿಲ್ಲ ಅವಾಗ. ನಾನು ಚೆನ್ನೈಯಲ್ಲಿದ್ದೆ ಆಡಿಯೋ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಗ. ನಮ್ಮ ದ ಪ್ಲೇಸ್ ವೇರ್ ಐ ಯೂಸ್ ಟು ಸ್ಟೇ, ಓನರ್ ಕೆಳಗೆ ಇದ್ರು, ಮನೆ ಕೆಳಗೆ. ಸೊ ನಾಯ್ಸ್ ಇಶ್ಯೂಸ್ ಇತ್ತು, ನಾನು ಇನ್ಸ್ಟ್ರೂಮೆಂಟ್ಸ್ ಯಾವಾಗ ಬೇಕೋ ಪ್ಲೇ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ನನ್ನ ಇನ್ಸ್ಟ್ರೂಮೆಂಟ್ ನನ್ನ ಹತ್ರ ಇರ್ಲಿಲ್ಲ. ಸೊ ಆ ಟೈಮಲ್ಲಿ ನಾನು ಏನ್ ಮಾಡ್ತಾ ಇದ್ದೆ, ಜಸ್ಟ್ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಐ ಯೂಸ್ ಟು ಕಂಪೋಸ್ ಮ್ಯೂಸಿಕ್. ಸೊ ದಟ್ ಈಸ್ ಪಾಸಿಬಲ್ ಟುಡೇ. ಮುಂಚೆ ಆಗ್ತಾ ಇಲ್ಲ. If I want to have a saxophone melody in my piece of music, I can do it with a laptop. So of course you can add a keyboard, or ನಿಮ್ಮ ಹತ್ರ ಒಂದು ಕೀಬೋರ್ಡ್ ಇದ್ರೆ, basically ಇವತ್ತಿನ medium of composition has become a keyboard is the medium of composition. Okay. So ಏನಕ್ಕೆ ಕೀಬೋರ್ಡ್ ಯೂಸ್ ಮಾಡ್ತಾರೆ ಎಷ್ಟೊಂದ್ ಜನ ಕಂಪೋಸರ್ಸ್ ಅಂತ ಅಂದ್ರೆ, there is something called a MIDI keyboard. So MIDI, the word MIDI is basically it's a digital communication that happens between your computer machine and your keyboard. So this has actually opened up a lot of possibilities in the music world. So ನೀವು ಕೀಬೋರ್ಡ್ ಇಟ್ಕೊಂಡು ಸ್ಯಾಕ್ಸೋಫೋನ್ ನೋಡಿಸ್ಬೋದು, ಕೀಬೋರ್ಡ್ ಇಟ್ಕೊಂಡು ಫ್ಲೂಟ್ ನೋಡಿಸ್ಬೋದು, ಕೀಬೋರ್ಡ್ ಇಟ್ಕೊಂಡು ಗಿಟಾರು ನೋಡಿಸ್ಬೋದು. ಸೊ keyboard itಕೊಂಡು you can replicate the whole symphony orchestra. So ಈ ತರ ಇವತ್ತು the recording has been
writing music, composing music, a piece of composition, doing that has become ತುಂಬಾ accessible ಆಗಿದೆ ಎಲ್ಲರಿಗೂ. ಒಂದು ಸಣ್ಣ ಡೆಮಾನ್ಸ್ಟ್ರೇಷನ್ ನೋಡಬಹುದಾ ನಿಮ್ಮ ಡಿಫ್ರೆಂಟ್ ಪ್ರಿಸೆಟ್ಸ್ ಅಂಡ್ ಡಿಫ್ರೆಂಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ನಿಮ್ಮ ಕೀಬೋರ್ಡ್ ಮೂಲಕ? ಖಂಡಿತ. ಸೊ ಇದು ನನ್ನ ಹತ್ರ ಇವಾಗ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು, ದಿಸ್ ಇಸ್ ಕಾಲ್ಡ್ ಅ ಮಿಡಿ ಕೀಬೋರ್ಡ್. ನಾನು ಹೇಳಿದೆ ನಿಮಗೆ. ಆ್ಯಂಡ್ ಈ ಬೇಸಿಕಲಿ ಏನಂದರೆ ಇದರಲ್ಲಿ ಏನೂ ಸೌಂಡ್ ಇರೋದಿಲ್ಲ. ಸೊ ಇಟ್ ಈಸ್ ಜಸ್ಟ್ ಅ ಪೀಸ್ ಆಫ್ ಇನ್ಸ್ಟ್ರಕ್ಷನ್ ಮಿಷಿನ್ ವಿಚ್ ಗಿವ್ಸ್ ಇನ್ಸ್ಟ್ರಕ್ಷನ್ ಟು ಮೈ ಸಾಫ್ಟ್ವೇರ್, ದ ಅಪ್ಲಿಕೇಶನ್ ದಟ್ ಐ ಆಮ್ ಯೂಸಿಂಗ್. ಸೊ ನಾನು ನಿಮಗೆ ಪ್ರೀವಿಯಸ್ಲಿ ಹೇಳಿದ್ದೆ, ಸ್ಟ್ರಿಂಗ್ಸ್ ಇರುತ್ತೆ. ಸ್ಟ್ರಿಂಗ್ಸ್ ಅಂತ ಒಂದು ಸೆಕ್ಷನ್ ಇರುತ್ತೆ ಆರ್ಕೆಸ್ಟ್ರಾನಲ್ಲಿ, ಬ್ರಾಸ್ ಸೆಕ್ಷನ್ ಅಂತ ಇರುತ್ತೆ, ವಿಂಡ್ ಇನ್ಸ್ಟ್ರೂಮೆಂಟ್ ಸೆಕ್ಷನ್ ಇರುತ್ತೆ. ಸೊ ಇವಾಗ ಇಡೀ ಸ್ಟ್ರಿಂಗ್ ಸೆಕ್ಷನಲ್ಲಿ ಇಟ್ ಈಸ್ ಕಂಪೋಸ್ಡ್ ಆಫ್ ಡಿಫ್ರೆಂಟ್ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್. ಸೊ ಬೇಸಿಕ್ ನಿಮಗೆ ಯೂಶಲಿ ಸ್ಟ್ರಿಂಗ್ ಸೆಕ್ಷನಲ್ಲಿ ವೈಲಿನ್ಸ್ ಇರುತ್ತೆ, ವಿಯೋಲಾಸ್ ಅಂತ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಶೆಲ್ಲೋ ಆರ್ ಶೆಲ್ಲೋಸ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಬೇಸಸ್ ಅಂತ 4 ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಸೊ ಯೂಶಲಿ ನಿಮಗೆ ಒಂದು 16 ವೈಲಿನ್ಸ್ ಇರುತ್ತೆ, 8 ವಿಯೋಲಾಸ್ ಇರುತ್ತೆ, ಒಂದು 4 ಶೆಲ್ಲೋಸ್ ಆ್ಯಂಡ್ 2 ಬೇಸಸ್, ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಆರ್ಕೆಸ್ಟ್ರಾ ಈ ಥರ ಡಿವೈಡ್ ಆಗಿರುತ್ತೆ. ಸೊ ದಿಸ್ ಇಡೀ ಸ್ಟ್ರಿಂಗ್ ಸೆಕ್ಷನ್ನ ನಾನು ಐ ಕ್ಯಾನ್ ರೈಟ್ ನೌ ಇಟ್ ಇಸ್ ಸೋ ಆಕ್ಸೆಸಿಬಲ್ ದಟ್ ಇನ್ಸ್ಟೆಡ್ ಆಫ್ ಆ್ಯಕ್ಚುಲಿ ನಾನು ಇದನ್ನ ಮುಂಚೆ ಲೆಟ್ಸ್ ಸೇ 10 years ಬ್ಯಾಕ್ ಆರ್ 15 years ಬ್ಯಾಕ್ ಇಂಡಿಯಾನಲ್ಲಿ ಅವಾಗಲೂ ಇತ್ತು. ಇಂಡಿಯಾಲಿ ದೇರ್ ವರ್ ಆಲ್ ದ ಟೆಕ್ನಾಲಜೀಸ್. let's go back like 30-40 years ಮುಂಚೆ ಹೋದರೆ ನಾವು ಟೈಮಲ್ಲಿ ನಮಗೆ ಸ್ಟ್ರಿಂಗ್ ಸೆಕ್ಷನ್ನ ರೆಕಾರ್ಡ್ ಮಾಡಬೇಕಂದ್ರೆ ನಾನು ಕೀಬೋರ್ಡಲ್ಲಿ ನುಡ್ಸೋಕ್ಕಾಗ್ತಾ ಇರಲಿಲ್ಲ. ಸೊ ಐ ಹ್ಯಾಡ್ ಟು ಆ್ಯಕ್ಚುಲಿ ಗೋ ಆ್ಯಂಡ್ ಸ್ಟ್ರಿಂಗ್ ಸೆಕ್ಷನ್ನ ನಾನು ಅಷ್ಟು ಜನ ಕರ್ಕೊಂಡ್ಬಂದು ನಾನು ರಿಯಲ್ ಆಗಿ ರೆಕಾರ್ಡ್ ಮಾಡಬೇಕಾಗಿತ್ತು. ಬಟ್ ಟುಡೇ ದಿಸ್ ಇಸ್ ಪಾಸಿಬಲ್. ಸೊ ನಾನು ನಿಮಗೆ ಐ ವಿಲ್ ಗಿವ್ ಯು ಅ ಡೆಮಾನ್ಸ್ಟ್ರೇಷನ್ ಆಫ್ ಫ್ಯೂ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಪ್ಲೇಡ್ ಆನ್ ದ ಸೇಮ್ MIDI keyboard. ಖಂಡಿತ. ಸೊ ನೀವು ಇವಾಗ ನೋಡ್ದಂಗೆ ನಾನು ಸ್ಟ್ರಿಂಗ್ ಸೆಕ್ಷನಲ್ಲಿ ಏನೇನು ನುಡಿಸ್ತಾರೆ ಅದನ್ನು ನಾನು ಕೀಬೋರ್ಡಲ್ಲಿ ನುಡಿಸ್ತಾ ಇದ್ದೀನಿ. ಸೊ ವಿ ಆರ್ ಲಿವಿಂಗ್ ಇನ್ ದಿಸ್ ಎರಾ. ನಮಗೆ ಇಷ್ಟು ಆಕ್ಸೆಸ್ ಇದೆ. ಸೊ ಮ್ಯೂಸಿಕ್ ಮಾಡೋದು ನಮಗೆ ಇಷ್ಟು ಆಕ್ಸೆಸಿಬಲ್ ಇದ್ದಾಗ ಎವ್ರಿ ಒನ್ ಕ್ಯಾನ್ ಲರ್ನ್ ಮ್ಯೂಸಿಕ್, ಎವ್ರಿ ಒನ್ ಕ್ಯಾನ್ ಮೇಕ್ ಮ್ಯೂಸಿಕ್. ಸೊ ಈ ಥರ ನಿಮಗೆ ಬ್ರಾಸ್ ಇನ್ಸ್ಟ್ರೂಮೆಂಟ್ಸ್, ನಾನು ಬ್ರಾಸ್ ಇನ್ಸ್ಟ್ರೂಮೆಂಟ್ನ ನುಡಿಸ್ಬೇಕು ಅಂತ ಅಂದರೆ ಅದನ್ನು ಒಂದು ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ. ಎಕ್ಸಲೆಂಟ್. ಸೊ ಈ ರೀತಿ ನಾವು ವಿಧವಾದ ಇನ್ಸ್ಟ್ರೂಮೆಂಟ್ಗಳನ್ನ ನಾವು ಕೀಬೋರ್ಡಲ್ಲಿ ನುಡಿಸೋ ಥರ ಇವಾಗ ಟೆಕ್ನಾಲಜಿ ಇದೆ. ಬಟ್ ಈಗಿನ ಕಾಲದಲ್ಲೂ ರಿಯಲ್ ಹ್ಯೂಮನ್ಸ್ ಪ್ಲೇ ಮಾಡೋದನ್ನ ರೆಕಾರ್ಡ್ ಮಾಡೋದನ್ನೇ ಎಷ್ಟೊಂದು ಜನ ಪ್ರಿಫರ್ ಮಾಡ್ತಾರೆ. ಬಿಕಾಸ್ ದೇರ್ ಇಸ್ ಆಲ್ವೇಸ್ ಆನ್ ಎಲಿಮೆಂಟ್ ಆಫ್ ಹ್ಯೂಮನ್ನೆಸ್ ಇನ್ ಲೈವ್ ಮ್ಯೂಸಿಕ್. ಸೊ ಆ ಲೈವ್ ಮ್ಯೂಸಿಕಲ್ಲಿ ಇರೋ ಒಂದು ಫೀಲ್ ನಿಮಗೆ ಡಿಜಿಟಲ್ ಮ್ಯೂಸಿಕಲ್ಲಿ 100% ಸಿಗಲ್ಲ. ಬಟ್ ನೀವು ಡೀಟೇಲ್ಸ್ ಮೇಲೆ ವರ್ಕ್ ಮಾಡಿದ್ರೆ ಖಂಡಿತ ಯು ಕ್ಯಾನ್ ಮೇಕ್ ಇಟ್ ಸೌಂಡ್ ವೆರಿ ಗ್ರೇಟ್. ವೆರಿ ಗುಡ್. ಸೂರ್ಯ ಅವರೇ, ಸಖತ್ತಾಗಿತ್ತು ಡೆಮಾನ್ಸ್ಟ್ರೇಷನ್. ಅಂಡ್ ಇದೊಂದು ಒಳ್ಳೆ ವಿಷಯ, ಯಾಕೆಂತಂದ್ರೆ ನಾವು ಒಂದು ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಸಾಕಷ್ಟು ಬೇರೆ ಬೇರೆ ವಾದ್ಯಗಳನ್ನು ಆಕ್ಸೆಸ್ ಮಾಡ್ಬೋದು ಅಂತಂದ್ರೆ ತುಂಬಾ ಒಳ್ಳೇದೇ ಅದು. ಇದೊಂದು ಕೊನೆಯದಾಗಿ ಒಂದು ಪ್ರಶ್ನೆ ನಂದು ಏನು ಅಂತಂದ್ರೆ, ಈಗ ನೀವು ಒಬ್ರು ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ ಅಂದ್ರೆ ನೀವಾಗೇ ಕುತ್ಕೊಂಡು ಮಾಡ್ತೀರಿ, ಎಲ್ಲಾ ಕೆಲಸ ನೀವೇ ಮಾಡ್ತೀರಾ, ಸ್ಟುಡಿಯೋ ಬ್ಯಾಕಿಂಗ್ ಇಲ್ಲದೆ ಆ ಥರ ಈ ಥರ ಅಂತ. ಸೊ ಒಂದು ಕಾಲದಲ್ಲಿ ಈ ತರ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸು ಬರ್ತಾ ಇದ್ರು ಮೇಲೆ, ಒಂದು ಕಾಲದಲ್ಲಿ ಬೇರೆ ಬೇರೆ ಬ್ಯಾಂಡ್ಸು ಬರ್ತಾ ಇತ್ತು. ಬಟ್ ಏನೋ ಇಂಡಿಯಾದಲ್ಲಿ ಯಾವಾಗಲೂ ಫಿಲ್ಮ್ ಮ್ಯೂಸಿಕ್ ಇರುವಷ್ಟು
ಇಂಪಾರ್ಟೆನ್ಸ್ ಈ ಇದಕ್ಕೆ ಇನ್ನೂ ತನಕ ಪಿಕಪ್ ಆಗಿಲ್ಲ ಅನ್ಕೋತೀನಿ. ಈಗ ಸ್ವಲ್ಪ ಬರುತ್ತೆ ಸ್ಟ್ರೀಮಿಂಗ್ ಇದರಿಂದ, ಬಟ್ ಅಂಡ್ ಏನಂತಾರೆ, ಇದೊಂಥರ ಇಲ್ಲೇ ಹುಟ್ಟಿ ಬರುವಂತಹ ಬ್ಯಾಂಡ್ಗಳಿಗೂ ಅಷ್ಟೊಂದು ಅವಕಾಶಗಳು ಸಿಗ್ಲಿಲ್ಲ. ಯಾಕಂದ್ರೆ ಫಿಲ್ಮ್ ಇಂಡಸ್ಟ್ರಿ ಒಂಥರ ಡಾಮಿನೇಷನ್ ಇತ್ತು ಮ್ಯೂಸಿಕ್ ಅಲ್ಲಿ ಯಾವಾಗ್ಲೂ. ಇದ್ರ ಬಗ್ಗೆ ನಿಮ್ದೇನ್ ವಿಚಾರ? ಸೊ ನೀವ್ ಹೇಳ್ತಾ ಇರೋದು ಪಾರ್ಟ್ಲಿ ಅದರಲ್ಲಿ ಸತ್ಯ ಇದೆ, ಪಾರ್ಟ್ಲಿ ನನ್ಗೂ ಅಷ್ಟು ಸಿನ್ಸ್ ಐ ಹ್ಯಾವ್ ನಾಟ್ ಬೀನ್ ಅ ಫುಲ್ ಟೈಮ್ ಫಿಲಮ್ ಅಲ್ಲಿ ನಾನು ವರ್ಕ್ ಮಾಡದೆ ಇರೋದ್ರಿಂದ, ಸೊ ನನ್ಗೆ ಐ ಹ್ಯಾವ್ ಲಿಟಲ್ ಬಿಟ್ ಆಫ್ ಐಡಿಯಾಸ್ ಹಿಯರ್ ಅಂಡ್ ದೇರ್. ಐ ಮೀನ್ ideas about the film industry and the independent music scene. So yeah, ನೀವ್ ಹೇಳ್ದಂಗೆ ಇಂಡಿಯಾಲಿ ಫಿಲ್ಮ್ ವಾಸ್ ಒನ್ ಆಫ್ ದ ಮೇಜರ್ ಎಂಟರ್ಟೈನ್ಮೆಂಟ್ ಇನ್ ದ ಎಂಟರ್ಟೈನ್ಮೆಂಟ್ ಸೆಕ್ಟರ್. ಸೊ ಜನ ಫಿಲಮ್ ನ ಹೆಂಗ್ ನೋಡ್ತಾರೆ ಅಂತ ಅಂದ್ರೆ ಆ ಕ್ಯಾರೆಕ್ಟರ್ಗಳಲ್ಲಿ ಇನ್ವಾಲ್ವ್ ಆಗ್ಬಿಡ್ತಾರೆ. ಸೊ ಅಂಡ್ ದಿಸ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ how they also perceive the music, right. The songs and elladu. So jana ivaga Shahrukh Khan agirbodu or Hrithik Roshan agirbodu, you know, athwa any Kannada actor like Darshan, Sudeep agirbodu. So iವರು ಹಾಡಲ್ಲಿ ಇನ್ವಾಲ್ವ್ ಆಗಿರುವಾಗ you know, the actors, they have to be completely involved, right, into the piece of music as well. Right. So jana film na a character alli purti involve adaga, so jana films nodi avrige actually eston janage film music bittu bere what kind of music exists anta sumar jana gotte iralla. Right. So ivaga from the recent years ಈ streaming platforms ಮತ್ತೆ YouTube, ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದೆಲ್ಲ ತುಂಬಾ ಜನ ಯೂಸ್ ಮಾಡಿ ಒಂದ್ ಸ್ವಲ್ಪ ಎಕ್ಸ್ಪೋಜರ್ ಇದೆ ಇವಾಗ ಜನಗೆ. ಬಟ್ ಇದಕ್ಕೂ ಮುಂಚೆ ಇಂಡಿಯಾಲ್ ಎಷ್ಟೊಂದು ಬ್ಯಾಂಡ್ಸ್ ಇತ್ತು, ಎಷ್ಟೊಂದ್ ಜನ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ ಇದ್ರು. ಇವರೆಲ್ಲ ಯೂಶಲಿ ಬ್ಯಾಂಡ್ ಅಂತ ಬಂದಾಗ ಬ್ಯಾಂಡ್ಗೆ ಇನಿಷಿಯಲಿ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ಗೆ ಒಂದು ರೀಚ್ ಬೇಕು, ಒಂದು ಕಿಕ್ ಸ್ಟಾರ್ಟ್ ಬೇಕು. ಸೊ ಆ ಕಿಕ್ ಸ್ಟಾರ್ಟ್ಗೆ ಇಂಡಿಯಾಲಿ ಮುಂಚೆ ತುಂಬಾ ಪ್ಲಾಟ್ಫಾರ್ಮ್ಸ್ ಇರ್ಲಿಲ್ಲ. ಸೊ ಅವರು ಮ್ಯಾಕ್ಸಿಮಮ್ ಅವ್ರ ಸೋಷಿಯಲ್ ಸರ್ಕಲ್ ಏನಿದೆ ಅವ್ರ ಜೊತೆ ಶೇರ್ ಮಾಡ್ತಾ ಇದ್ರು. ಜನ ಇಷ್ಟ ಆಗಿದ್ದ ಬ್ಯಾಂಡ್ಸ್, ಆರ್ಟಿಸ್ಟ್ ನ ವರ್ಡ್ ಆಫ್ ಮೌತ್ ಇಂದ ಸ್ಪ್ರೆಡ್ ಆಗ್ತಾ ಇತ್ತು. ಸೊ ವಿಚ್ ಇಸ್ ವೆರಿ ಲಿಮಿಟೆಡ್, ತುಂಬಾ ಲಿಮಿಟೆಡ್. ಸೊ ಟು ರೀಚ್ ದ ನ್ಯಾಷನಲ್ ಆಡಿಯನ್ಸ್ ಆರ್ ಗ್ಲೋಬಲ್ ಆಡಿಯನ್ಸ್, ಜನಗೆ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ಗೆ ತುಂಬಾ ಪ್ಲಾಟ್ಫಾರ್ಮ್ಸ್ ಇರ್ಲಿಲ್ಲ. ಇವಾಗ್ಲೂ ಇಂಡಿಯಾಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಇಸ್ ನಾಟ್ ವೆರಿ ಡಾಮಿನೆಂಟ್, ಬಟ್ there are many artists who are using the social media to reach many audiences, yeah, throughout the nation and even worldwide. And ನಂಗೆ ಜ್ಞಾಪಕ ಇದೆ ಕೆಲವು ಬ್ಯಾಂಡ್ಸ್ 90s ಅಲ್ಲಿ ಪಾಪ್ಯುಲರ್ ಆಗಿದ್ರು. ಈ ಇಂಡಸ್ ಕ್ರೀಡ್, ಮದರ್ ಜೇನ್, ಅದಾದ್ಮೇಲೆ ಅಗ್ನಿ ಲೇಟ್ 90s ಅಲ್ಲಿ ಶುರು ಆಗಿದ್ದು. ಅಂಡ್ ಇವತ್ತಿಗೂ ಐ ಥಿಂಕ್ ಅವರು ತುಂಬಾ ಪಾಪ್ಯುಲರ್ ಇದ್ದಾರೆ. ಬಾಕಿ ಬ್ಯಾಂಡ್ಗಳು ಅಷ್ಟೊಂದು ಉಳಿಲಿಲ್ಲ. ಅಂದ್ರೆ ಸಾಕಷ್ಟು ಎಷ್ಟು ಲೈವ್ ಶೋಸ್ ಎಲ್ಲ ಕೊಟ್ರು, ಬಟ್ ನಾನ್ ನೋಡ್ದಂಗೆ ಅಷ್ಟೊಂದು ಉಳಿಲಿಲ್ಲ. ಸೊ ಐ ಥಿಂಕ್ ಆರ್ಟಿಸ್ಟ್ಸ್, ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ ಗಿಟ್ಟು ಬೇರೆ ಬೇರೆ ತರ ಪ್ಲಾಟ್ಫಾರ್ಮ್ಸ್ ಬರ್ಬೇಕು ಅನ್ಸುತ್ತೆ. ಯಾಕಂದ್ರೆ ಸಾಲ್ದು ವೆರೈಟಿ ಅನ್ನೋದು ಇದಾಗೋದಿಲ್ಲ. ಒಂದು ಮೋಸ್ಟ್ಲಿ ಇನ್ನೊಂದು ಏನಿರ್ಬೋದು, ನೀವು ಹೇಳಿದ್ರಲ್ಲ ಮೂವೀಸ್ ಅಷ್ಟು ಆ ಕ್ಯಾರೆಕ್ಟರ್ಗೆ ಅಟ್ಯಾಚ್ ಮಾಡಿ ನೋಡ್ತಾರೆ ಅಂತಂದ್ರೆ ಅದು ಅಸೋಸಿಯೇಷನ್ ಅವ್ರ ಮೆಮೊರಿಲಿ ಬೇರೆ ತರ ಆಗ್ಬಿಡತ್ತೆ. ಅಂದ್ರೆ ಈ ಪಾತ್ರ ಇವ್ನು ಹಿಂಗ್ ಹಾಡ್ತಾನೆ, ಈ ಫಿಲ್ಮ್ ಒಳಗಡೆ ಈ ಹೀರೋ ಹೀಗ್ ಹಾಡ್ತಾನೆ ಅನ್ನೋದು ಅವ್ರ ತಲೆ ಒಳಗೆ ಎಷ್ಟು ಸ್ಟ್ರಾಂಗ್ ಆಗಿ ಹೋಗುತ್ತೆ. ಅಂದ್ರೆ ಬರೀ ಒಬ್ಬರು ಹಾಡಿ ಇದು ಮಾಡ್ತಾರೆ, ಅದನ್ನ ನಾವು ಕೇಳಿ ಇದು ಮಾಡೋದು ಅನ್ನೋ ಐಡಿಯಾ ಅವ್ರ ತಲೆ ಬರದೇ ಇರಬಹುದು. ಐ ಥಿಂಕ್ ಇಲ್ಲಿ ಇನ್ನೊಂದೇನಂದ್ರೆ ನಮ್ಗೆ ಟ್ರೆಂಡ್ ಹೆಂಗೆ ಬದಲಾಗ್ತಾ ಇರತ್ತೆ, ಮ್ಯೂಸಿಕ್ ಆ ಟ್ರೆಂಡ್ ತಕ್ಕಂತೆ ಬದಲಾಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಮ್ಗೆ ಇಫ್ ಈ ಪರ್ಟಿಕ್ಯುಲರ್ಲಿ ನಾವು ರಾಕ್ ಮ್ಯೂಸಿಕ್ ಬಗ್ಗೆ ಮಾತಾಡಿದ್ರೆ, ರಾಕ್ ವಾಸ್ ವೆರಿ ಪಾಪ್ಯುಲರ್ ಫ್ರಮ್ 1950s to 1990s. 90s. ಹೌದು, 90s ತನಕ ರಾಕ್ ಮ್ಯೂಸಿಕ್ ತುಂಬಾ ಪಾಪ್ಯುಲರ್ ಇತ್ತು. ಯಾಕೆ? ಬಿಕಾಸ್
ತುಂಬಾ ಕಾನ್ಸರ್ಟ್ಸ್ ನಡೀತಾ ಇತ್ತು. ಅಂಡ್ ರಾಕ್ ಬ್ಯಾಂಡ್ಸ್ ಅಲ್ಲಿ ದೇರ್ ವಾಸ್ ಅ ವೆರಿ ಸ್ಟೀಪ್ ಕರ್ವ್ ಆಫ್ ಎವಲ್ಯೂಷನ್. ಹೌದು ಹೌದು. ಸೊ ಆ ಪರ್ಟಿಕ್ಯುಲರ್ ನಿಮ್ಗೆ ಫಸ್ಟ್ ಜಾಸ್ ಮ್ಯೂಸಿಕ್ ಇಂದ ಅದು ಬ್ಲೂಸ್ ಮ್ಯೂಸಿಕ್ ಗೆ ಎವಾಲ್ವ್ ಆಯ್ತು. ಅಲ್ಲಿಂದ ಬ್ಲೂಸ್ ರಾಕ್ ಹೆವಿ ಮೆಟಲ್. ಸೊ ಆ ಸ್ಟೀಪ್ ಎವಲ್ಯೂಷನ್ ಕರ್ವ್ ಇತ್ತಲ್ಲ, ದಟ್ ಲಾಸ್ಟೆಡ್ ಫಾರ್ ಅ ವೆರಿ ಲಾಂಗ್ ಟೈಮ್. ಬರ್ತಾ ಬರ್ತಾ ಏನಾಯ್ತು, ಇವಾಗ ಸಿನ್ಸ್ ವಿ ಲಿವ್ ಇನ್ ದ ಡಿಜಿಟಲ್ ಎರಾ, digital music is also very popular. So whether it could be electronic dance music, EDM, or it could be hip hop and rap, which is also mostly produced digitally with the entire production and composition, beats, everything. So in this particular era, I would say social media is giving artists a lot of exposure. Independent artists sumar jana barta idare, and it is motivating them to do better content for their audience. ಡೆಫಿನೆಟ್ಲಿ. ಸೂರ್ಯ ಅವರೇ, ನಮ್ಮ ಶೋಗೆ ಬಂದಿದ್ದಕ್ಕೆ ಮತ್ತೊಮ್ಮೆ ತುಂಬಾ ತುಂಬಾ ಥ್ಯಾಂಕ್ಸ್. ನಿಮ್ಮ ಕಂಪೋಸಿಷನ್ದು ಒಂದು ಮಾಸ್ಟರ್ ಕ್ಲಾಸ್ ತರಾನೇ ಆಯ್ತಿದೆ ಆಕ್ಚುಲಿ, ನಿಜ ಹೇಳ್ಬೇಕು ಅಂತಂದ್ರೆ. ಸೊ ಈ ಇದರಲ್ಲಿ ನಿಮ್ಮ ಮ್ಯೂಸಿಕ್ ಸ್ಕೂಲ್ಗೂ ಸಾಕಷ್ಟು ಜನ ಬರಲಿ, ನಿಮ್ಮ ಟೀಚಿಂಗ್ ಎಂಡೆವರ್ಸ್ ಮತ್ತೆ ನಿಮ್ಮ ಮ್ಯೂಸಿಕಲ್ ಕರಿಯರ್ಗೂ ತುಂಬಾ ಸಕ್ಸಸ್ ಬರಲಿ ಅಂತ. ಥ್ಯಾಂಕ್ಸ್ ಅ ಲಾಟ್ ಫ್ರಮ್ ತಲೆಹರಟೆ ಕನ್ನಡ ಪಾಡ್ಕಾಸ್ಟಿಂಗ್. Thank you, Ganesh. It was pleasure being a part of this. Absolutely. Same for us.